ನಮಸ್ಕಾರ ವೀಕ್ಷಕರೇ, ಸಿರಿ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ನೋಡ್ತಿದ್ದೀವಿ, ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳು ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಇತ್ತೀಚೆಗೆ ನಾವು ಸಾಮಾನ್ಯವಾಗಿ ಕೇಳ್ಪಡ್ತಾ ಇರುವಂಥದ್ದು ಕಿಡ್ನಿ ಸ್ಟೋನ್ ಸಮಸ್ಯೆಯ ಬಗ್ಗೆ. ಈ ಕಿಡ್ನಿ ಸ್ಟೋನ್ ಸಮಸ್ಯೆ ಯಾಕೆ ಬರುತ್ತೆ, ಯಾವ ಕಾರಣದಿಂದ ಬರುತ್ತೆ, ಹಾಗೆ ಈ ಕಿಡ್ನಿ ಸ್ಟೋನ್ ಬರದೇ ಇರುವಂಗೆ ನಾವು ಹೇಗೆ ಅದನ್ನ ತಡೆಗಟ್ಟಬಹುದು, ಎಲ್ಲ ವಿಚಾರಗಳ ಬಗ್ಗೆ, ಹಾಗೆ ನಿಮಗೆ ಏನು ಡೌಟ್ಸ್ ಇದೆ ಅದೆಲ್ಲದರ ಬಗ್ಗೆ ಕೂಡ ಮಾತನಾಡೋದಕ್ಕೆ ಇವತ್ತಿನ ನಮ್ಮ ಸಿರಿ ಡಾಕ್ಟರ್ಸ್ ಲೈವ್ ನಲ್ಲಿ ಡಾಕ್ಟರ್ ಇದ್ದಾರೆ. ಅವರು ಅಪೋಲೋ ಇನ್ಸ್ಟಿಟ್ಯೂಟ್ ಆಫ್ ಯೂರೋ ಸೈನ್ಸ್ ನ ಡೈರೆಕ್ಟರ್, ಹಾಗೆ ಚೀಫ್ ಯೂರಾಲಜಿಸ್ಟ್ ಮತ್ತು ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ಟಿ ಮನೋಹರ್ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್ ಡಾಕ್ಟರ್, ಇಷ್ಟು ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಹಾಗೆ ಡಾಕ್ಟರ್, ನಂದೊಂದು ಪರ್ಸ್ನಲ್ ಕ್ವಶನ್ ಇದೆ. ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ, ಇಷ್ಟು ಬ್ಯುಸಿ ಆಗಿರ್ತೀರಾ, ದಿನ ಫುಲ್ ಹಾಸ್ಪಿಟಲಲ್ಲಿ ಇಲ್ಲೇ ಇರ್ತೀರಾ, ನಿಮ್ಮ ಫ್ಯಾಮಿಲಿಗೆ ನೀವು ಹೇಗೆ ಟೈಮ್ ಕೊಡ್ತೀರಾ ಅಂತ? ಫಸ್ಟೇ ಡಿಫಿಕಲ್ಟ್ ಕ್ವಶನ್ ಕೇಳಿಬಿಟ್ರಿ. ಅದ್ರದ್ದು ಈಗ ಒಂದು 20 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಅದೇ ನೀವು ಹೇಳಿದಾಗ ಅದು ಕಷ್ಟನೇ. ಡಾಕ್ಟರ್ಸ್ ಲೈಫಲ್ಲಿ ಒಬ್ಬರೇ ಮಾಡೋದು ಡಿಫಿಕಲ್ಟ್ ಆಗ್ತದೆ. ಮಾಡ್ತಾ ಮಾಡ್ತಾ ಪ್ರಾಕ್ಟೀಸಲ್ಲಿ ಡಾಕ್ಟರ್ಸ್ ಪ್ರೊಫೆಷನಲ್ಲಿ ಒಂದು ಟೀಮ್ ಅಂತ ಬಿಲ್ಡಪ್ ಮಾಡ್ತೀವಿ. ನಮ್ಮ ಜೊತೆಗೆ ನಾವು ಯಾರು ಒಂದು ಜೂನಿಯರ್ಸ್ ಇರ್ತಾರೆ ನಮ್ಮ ಜೊತೆಗೆ. ಸೊ ಆ ಥರ ಟೀಮ್ ಬಿಲ್ಡ್ ಮಾಡಿಕೊಂಡು ನಾವು ಪ್ರಾಕ್ಟೀಸ್ ಮಾಡ್ತಿರೋದ್ರಿಂದ ಅವರೆಲ್ಲರೂ ಫ್ಯಾಮಿಲಿಗೂ ಸಹಾಯ ಆಗುವಂಥ ಒಂದು ನಾವು ಟೀಮ್ ಬಿಲ್ಡ್ ಮಾಡಿದ್ದೀವಿ. ಸೊ ಅದರಿಂದ ನಾವು ಯೂಶ್ವಲಿ ಏನು ಮಾಡ್ತೀವಿ, ಮೊದಲೆಲ್ಲ ಸಂಜೆ ಲೇಟ್ ಆಗ್ತಿತ್ತು ಬರೋದು, ಎಮರ್ಜೆನ್ಸಿ ಇರ್ತಿತ್ತು. ಹಾಗಾಗಿ ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ ದಿನಚರಿಗಳನ್ನ, ಯಾರು ಎಮರ್ಜೆನ್ಸಿ ಮಾಡಬೇಕು, ಯಾರು ಸಂಜೆ ಮಾಡಬೇಕು ಅಂತ. ಸೊ ಹಾಗಾಗಿ ಬೆಳಗ್ಗೆನೇ ನಾವು 7 ಗಂಟೆಗೆ ಸರ್ಜರಿ ಪ್ರೊಸೀಜರ್ ಶುರು ಮಾಡ್ತೀವಿ. ನನಗೆ 4 ಗಂಟೆ ಆದಮೇಲೆ ನಿದ್ದೆನೇ ಬರೋದಿಲ್ಲ. ಸೊ 4 ಗಂಟೆಗೆ ಎದ್ದು ಎಲ್ಲ ಬೇರೆ ಎಲ್ಲ ನಮ್ಮದು ಎಕ್ಸಸೈಸು ಇದೆಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿ ನಾವು 7 ಗಂಟೆಗೆ ಸರ್ಜರಿ ಎಲ್ಲ ಶುರು ಮಾಡಿಬಿಡ್ತೀವಿ. ಸೊ 2 ಥಿಯೇಟ್ರ್ ಇರೋದ್ರಿಂದ ನಾವು ಆರ್ಗನೈಸ್ ಮಾಡ್ಕೊಳ್ಳೋದ್ರಿಂದ ಏನಾಗ್ತದೆ ಅಂದರೆ ಬೇಗ ಸರ್ಜರಿ ಎಲ್ಲ ಮುಗಿಸಿ ನಾವು ಆರ್ಗನೈಸ್ ಮಾಡಿಕೊಂಡು OPD ಔಟ್ ಪೇಷಂಟ್ ಬೇಸಿಸ್ನ ಯಾವಾಗ ನೋಡಬೇಕು ಅಂತ ಒಂದು ಟೈಮಿಂಗ್ ಇಟ್ಕೊಂಡು ನೋಡಿಕೊಂಡು ಸಂಜೆ 6 ಗಂಟೆ ಅಷ್ಟೊಳಗೆ ನಾವು ಮುಗಿಸ್ಕೊಳ್ತೀವಿ. ಸೊ ಬೈ 6 ಮೊದಲೆಲ್ಲ ಆಗಿದ್ರೆ 9 ಗಂಟೆವರೆಗೂ ಇರ್ತಿದ್ವಿ, ಗೊತ್ತಾಗ್ತಿರ್ಲಿಲ್ಲ. ಈಗ ಸ್ವಲ್ಪ ಆರ್ಗನೈಸ್ ಮಾಡಿಕೊಂಡು ಟೀಮ್ ಡೆವಲಪ್ ಆಗಿರೋದ್ರಿಂದ, ನಮ್ಮದೊಂದು ಟೀಮ್ ಇರೋದ್ರಿಂದ ಎಲ್ಲ ಥರದ್ದು ವಿಚಾರ, ಫಿಮೇಲ್ ಯೂರಾಲಜಿ ಆಗಿರ್ಬೋದು, ಪೀಡಿಯಾಟ್ರಿಕ್ಕು, ಟ್ರಾನ್ಸ್ಪ್ಲಾಂಟು, ಪ್ರಾಸ್ಟೇಟು, ಇದೆಲ್ಲ ಥರದ್ದು ಒಬ್ಬೊಬ್ಬರಿಗೆ ನಾವು ಹಂಚಿರೋದ್ರಿಂದ ಎಲ್ರಿಗೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನಾವು ಓವರ್ಲುಕ್ ಮಾಡೋದು, ಅವ್ರಿಗೆ ಸಹಾಯ ಮಾಡೋದು. ಹಾಗಾಗಿ ಎಲ್ರಿಗೂ ಸ್ವಲ್ಪ ಟೈಮ್ ಸಿಗೋಂಗೆ ನಾವು ಮಾಡ್ಕೊಂಡಿದ್ದೀವಿ. ಸೊ ಅದರಿಂದ ಟೈಮ್ ಸಿಗ್ತಾಯಿದೆ, ಈಗ ಪರವಾಗಿಲ್ಲ. ಮಕ್ಕಳ ಜೊತೆ ನಾವು 6 ಗಂಟೆ ಆದಮೇಲೆ ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಕೆಲವೊಮ್ಮೆ ಏನು ಮಾಡ್ತೀವಿ, ನಾವು ಸಾಟರ್ಡೆ ಸಂಡೇಸು ನಾವು ಹೊರಗಡೆ ಹೋಗ್ಬೇಕಾಗಿ ಬರುತ್ತೆ. ಆಗಿದ್ದಾಗ ನಾವು ಸ್ಪೆಸಿಫಿಕ್ ಟೈಮ್ನ ಇಟ್ಕೊಂಡು ನಾವು 3 ತಿಂಗಳಿಗೊಮ್ಮೆ ಅಥವಾ 4 ತಿಂಗಳಿಗೊಮ್ಮೆ ನಾವೇ ಒಂದು ಟೈಮ್ನ ಫಿಕ್ಸ್ ಮಾಡಿಕೊಂಡು ಹಾಲಿಡೇ ತೊಗೊಂಡು ಹೋಗಬೇಕಾಗುತ್ತೆ. ಅದೇ ಮೇಜರ್ ಫ್ಯಾಮಿಲಿ ಟೈಮ್. ಓಕೆ ಡಾಕ್ಟರ್, ನೀವೇ ಹೇಳಿದ್ರಿ 20 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅಂತ. ಈ 20 ವರ್ಷದಲ್ಲಿ ಎಷ್ಟು ಅಂದರೆ ಸರ್ಜರಿ ಮಾಡಿದ್ದೀರಾ, ಹಾಗೆ ದಿನಕ್ಕೆ ಎಷ್ಟು ಸರ್ಜರಿ ಮಾಡ್ಬೋದು ನೀವು ಅಂತ ಒಂದು ಕ್ಯೂರಿಯಾಸಿಟಿ. 20 ವರ್ಷದಿಂದ ಈಗ ಸಾಮಾನ್ಯವಾಗಿ ನಾವು ಡೈಲಿ 7 to 10 ಆನ್ ಆವರೇಜ್ 8 to 9 ಕೇಸಸ್ ಡೈಲಿ ಆಪ್ರೇಷನ್ ಮಾಡ್ತಾ ಇರ್ತೀವಿ. ಸಮ್ಟೈಮ್ಸ್ ಇಟ್ ಕ್ಯಾನ್ ಗೋ ಅಪ್ ಟು 13 to 14 ಕೇಸಸ್ ಮಾಡ್ಬೋದು. ಓವರಾಲ್ ಆಗಿ ಹೇಳಬೇಕು ಅಂದರೆ ಮೋರ್ ದೆನ್ 38,000 38,000 ಮೇಲ್ಪಟ್ಟಂಥ ಕೇಸ್ಗಳು ಎಲ್ಲ ವೇರಿಯಸ್ ಕೇಸಸ್ಗಳು ಇರ್ತವೆ. ರೊಬಾಟಿಕ್ ಸರ್ಜರಿ ಅಂತ ಬರುತ್ತೆ, ಲೇಸರ್ ಸರ್ಜರೀಸ್ ಅಂತ ಬರುತ್ತೆ, ಟ್ರಾನ್ಸ್ಪ್ಲಾಂಟ್ ಅಂತ ಬರುತ್ತೆ. ಈಗ ಟ್ರಾನ್ಸ್ಪ್ಲಾಂಟಲ್ಲೇ ನಾವು 900 ಕೇಸ್ ಮೇಲೆ ಮಾಡಿದ್ದೀವಿ. ಓವರಾಲ್ ಆಗಿ ಹೇಳಬೇಕು ಅಂದರೆ 38,000 39,000 ಅಷ್ಟು ಕೇಸು ನಾವು ಮಾಡಿದ್ದೀವಿ, ಇನ್ನೂ ನಡೀತಾ ಇದೆ. ಓಕೆ, ಸೂಪರ್ ಡಾಕ್ಟರ್. ಇನ್ನು ಡಾಕ್ಟರ್, ಸಾಮಾನ್ಯವಾಗಿ ಜನರಿಗೆ ಕಿಡ್ನಿ ಸ್ಟೋನ್ ಅಂತಂದರೆ ಕಿಡ್ನಿಯಲ್ಲಿ ಕಲ್ಲು ತುಂಬಿಕೊಂಡಿರೋದು ಅನ್ನುವಂಥದ್ದು ಅಷ್ಟೇ ಗೊತ್ತಿರುತ್ತೆ. ಆ್ಯಕ್ಚುಲಿ ಕಿಡ್ನಿ ಸ್ಟೋನ್ ಅಂದರೆ ಏನು ಡಾಕ್ಟರ್? ಕಿಡ್ನಿ ಸ್ಟೋನ್ ಏನಂತ ಹೇಳಿದ್ರೆ, ಈಗ ಅಲ್ಲಿ ಮಾಮೂಲಿ ಈಗ ನಾವೇನು ಕಲ್ಲು ಅಂತೀವಿ ಅದೇ ಥರನೇ ಕಲ್ಲು. ಏನಾಗ್ತದೆ ಅಂತ ಹೇಳಿದ್ರೆ, ಕಿಡ್ನಿಯಲ್ಲಿ ಕಲ್ಲು ಅಂತ ಹೇಳಿದ್ರೆ ಅದು ಹಾರ್ಡಾಗಿ ಇರುತ್ತದು, ಕಿಡ್ನಿ ಒಳಗೆ ಫಾರ್ಮ್ ಆಗಿರುತ್ತೆ. ಕಿಡ್ನಿ ಅನ್ನೋದು ಒಂದು ಶರೀರದಲ್ಲಿ ಒಂದು ಫಿಲ್ಟರ್ ಆರ್ಗನ್. ಯಾವಾಗ ಬಾಡಿನಲ್ಲಿ ಈಗ ಒಂದು ಫ್ಲೂಯಿಡ್ ಮತ್ತು ಮಿನರಲ್ಸು, ಆ್ಯಸಿಡ್ಡು, ಆಮ್ಲ, ಸಾಲ್ಟ್, ಖನಿಜಾಂಶ ಕನ್ನಡದಲ್ಲಿ ಹೇಳಬೇಕು ಅಂದರೆ ಈ ಎಲ್ಲ ಕಾನ್ಸಂಟ್ರೇಟೆಡ್ ಅವೆಲ್ಲ ಮಿನರಲ್ಸ್ ಅಂತ ಹೇಳಿದ್ರೆ, ಈಗ ಕ್ಯಾಲ್ಶಿಯಮ್, ಸಿಟ್ರೇಟ್, ಆಕ್ಸಲೇಟ್, ದೇ ಆರ್ ಆಲ್ ಮಿನರಲ್ಸ್. ಅದ್ರ ಜೊತೆಗೆ ಆ್ಯಸಿಡ್ಡು, ಆಮ್ಲ. ಆಮೇಲೆ ಅಲ್ಲಿ ಏನಾಗ್ತದೆ, ನಾವು ಬಾಡಿನಲ್ಲಿ ನೀರಿನ ಅಂಶ ಸಮತೋಲನ ಇರಬೇಕು. ಹೋಮಿಯೋಸ್ಟಿಸಿಸ್ ಯಾವಾಗ ಏರುಪೇರಾಗುತ್ತೆ ಆಗೇನಾಗುತ್ತೆ, ಸ್ಟೋನ್ ಕ್ರಿಸ್ಟಲೈಸೇಷನ್ ಆಗುತ್ತೆ, ಪ್ರೆಸಿಪಿಟೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಗ್ಲಾಸಲ್ಲಿ ತೊಗೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿ, ಸಾಲ್ಟ್ ಅದು ಹಾಕಿ 1 ಸ್ಪೂನ್ ಹಾಕ್ತೀರಾ, ಕರಗಿರುತ್ತೆ ಕೆಳಗಡೆ, ಏನು ಕಾಣಿಸುತ್ತೆ, ಸ್ವಲ್ಪ ಇದಾಗಿರುತ್ತೆ, ಕರಗೋಗಿರುತ್ತೆ. ನೀವು ಸಾಲ್ಟ್ 2ನೇ ಸ್ಪೂನ್ ಹಾಕಿ ಸೇಮ್ ಗ್ಲಾಸ್ಗೆ, ಸ್ವಲ್ಪ ಟರ್ಬಿಡ್ ಆಗುತ್ತೆ, ವೈಟ್ ಥರ ಕಾಣುತ್ತೆ. ಅದೇ 3ನೇ ಸ್ಪೂನ್ ಹಾಕಿ ಅದೇ ವಾಟ್ರಿಗೆ, ಯು ಕ್ಯಾನ್ ಸಿ ಎ ಕ್ರಿಸ್ಟಲ್ಸ್ ದೇ ಕೆಳಗಡೆ. ಸೇಮ್ ಪ್ರಿನ್ಸಿಪಲ್. ಬಾಡಿನಲ್ಲಿ ವಾಟರ್ ಅಷ್ಟೇ ಇರುತ್ತೆ, ಖನಿಜಾಂಶ ಜಾಸ್ತಿ ಆಗ್ತಾ ಹೋಗ್ತದೆ, ಸಾಲ್ಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಅದೇನಾಗ್ತದೆ, ಅದು ಆ್ಯಸಿಡ್ಡು, ಸಾಲ್ಟ್ಸು
ಅದೆಲ್ಲ ಏನಾಗುತ್ತೆ ಕ್ಲಿಂಗ್ ಆಗುತ್ತೆ. ವಾಟರ್ ಫ್ಲೂಯಿಡ್ ಇರಲ್ದಿರೋದ್ರಿಂದ ಅದು ಸಪ್ರೇಟ್ ಆಗಿರಲ್ಲ. ವಾಟರ್ ಕಂಟೆಂಟ್ ಕಡಿಮೆ ಆಗಿ ಬಾಡಿನಲ್ಲಿ ಅದು ಒಂದಕ್ಕೊಂದು ಅಂಟ್ಕೊಂಡು ಕ್ರಿಸ್ಟಲ್ ಫಾರ್ಮೇಷನ್ ಆಗಿ ಪ್ರೆಸಿಪಿಟೇಟ್ ಆಗುತ್ತೆ. ಕಿಡ್ನಿನಂದು ಹೋಗಬೇಕಾಗಿರೋದು ಅಲ್ಲಿ ಫಾರ್ಮ್ ಆಗಿ ಸಣ್ಣದಾಗಿ 5 ಮಿಲಿಮೀಟ್ರ್ 6 ಮಿಲಿಮೀಟ್ರ್ ಸಣ್ಣದಾಗಿ ಫಾರ್ಮ್ ಆಗಿ ಅಲ್ಲಿರುತ್ತೆ. ಆಮೇಲೆ ದೊಡ್ಡದಾದಾಗ ಕೆಳಗೆ ಬಂದು ಡ್ರಾಪ್ ಆಗಿ ಅಬ್ಸ್ಟ್ರಕ್ಷನ್ ಮಾಡುತ್ತೆ. ಇದು ಬೇಸಿಕ್. ಇದು ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಈ ಹೋಮಿಯೋಸ್ಟೇಸಿಸ್ ಬಾಡಿ ವಾಣಾಂಶ ಕಡಿಮೆ ಆಗಿ ಮಿನರಲ್ಸ್ ಆ್ಯಸಿಡ್ ಜಾಸ್ತಿ ಆದಾಗ ಕ್ರಿಸ್ಟಲೈಸ್ ಆಗಿ ಸ್ಟೋನ್ ಫಾರ್ಮೇಷನ್ ಆಗುತ್ತೆ. ಓಕೆ, ಇನ್ನು ಡಾಕ್ಟರ್ ಇವಾಗ ಏಜ್ ಲಿಮಿಟ್ಸ್ ಏನಾದರೂ ಇದೆಯಾ ಅಂತ? ಯಾಕಂದರೆ ಮಹಿಳೆಯರಲ್ಲಿ ಪುರುಷರಲ್ಲಿ ಕಾಣಿಸ್ತಾನೆ ಇರುತ್ತೆ, ಚಿಕ್ಕ ಮಕ್ಕಳಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತಾ, ಇದಕ್ಕೇನಾದರೂ ಏಜ್ ಲಿಮಿಟ್ ಅನ್ನೋಂಥದ್ದು ಏನಾದರೂ ಇದೆಯಾ ಕಿಡ್ನಿ ಸ್ಟೋನ್ಗೆ ಅನ್ನುವಂಥದ್ದು? ಕಾಮನ್ನಾಗಿ ಇದು ಅಡಲ್ಟ್ ಮಿಡ್ಲ್ ಏಜ್ ಗ್ರೂಪಲ್ಲಿ ಕಾಣುತ್ತೆ. ಸ್ಟಾರ್ಟ್ ಫ್ರಮ್ 20 ಇಯರ್ಸಿಂದ 40 ಇಯರ್ಸ್ವರೆಗೂ ದೇ ಆರ್ ಮೆಟಬಾಲಿಕಲಿ ಆ್ಯಕ್ಟಿವ್ ಅಂತ ಹೇಳ್ತೀವಿ. ಅವ್ರಲ್ಲಿ ಮೆಟಬಾಲಿಕ್ ಬಾಡಿನಲ್ಲಿ ಆ್ಯಕ್ಟಿವಿಟಿನೂ ಜಾಸ್ತಿ ಇರುತ್ತೆ. ಮೆಟಬಾಲಿಕ್ ಆ್ಯಕ್ಟಿವಿಟಿ ಅವು ಪಾರ್ದಲ್ಲೇ 20-40 ಇಯರ್ಸಲ್ಲೇ ಜಾಸ್ತಿ ಸ್ಟೋನ್ ಫಾರ್ಮ್ ಆಗೋದು. ಓಕೆ, ಫೀಮೇಲ್ಸು ಮೇಲ್ಸ್ಗೆ ಬಂದಾಗ ಮೆನ್ ಆರ್ ಪುರುಷರಲ್ಲಿ 3 ಪಟ್ಟು ಜಾಸ್ತಿ ಫಿಮೇಲ್ಗಿಂತ, ಬಿಕಾಸ್ ಅವ್ರಿಗೆ ಹಾರ್ಮೋನ್ ಪ್ರೊಟೆಕ್ಷನ್ ಇದೆ. ಸೊ 3 ಪಟ್ಟು. ಈಗ ನಾವು ಪೇಷಂಟಲ್ಲಿ ನೋಡಿದ್ರು 5 ಪೇಷಂಟ್ ಬಂದರೆ 4 ಜನಕ್ಕೆ ಮೇಲೆ ಇರ್ತಾರೆ, ಪುರುಷರು ಇರ್ತಾರೆ. ಸೊ 3:1. ಮಕ್ಕಳೆಲ್ಲ ಹೌದು ಆಗ್ಬೋದು. ಯಾಕೆಂದರೆ ಈ ಕಾಸಸ್ ಏನಪ್ಪ ನಾನೀಗ ಹೇಳಿದ್ದು ಈ ಅಂಶ ಬೇಸಿಕ್. ಪ್ರೈಮರಿ ಅಥವಾ ಸೆಕೆಂಡರಿ. ಪ್ರೈಮರಿ ಸಪೋಸ್ ಅಬ್ಸ್ಟ್ರಕ್ಷನ್ ಇತ್ತು, ಕಿಡ್ನಿಯಲ್ಲಿ ಏನಾದ್ರು ಅಬ್ಸ್ಟ್ರಕ್ಷನ್ ಇತ್ತು, ಬ್ಲಾಕೇಜ್ ಇತ್ತು, ಯೂರಿನ್ ಸರಿಯಾಗಿ ಹೋಗ್ತಾ ಇಲ್ಲ, ಯೂರಿನ್ ಶೇಖರಣೆ ಆಗ್ತದೆ. ಹಾಗೆ ಶೇಖರಣೆ ಆಗಿ ಅಲ್ಲೇ ಉಳ್ಕೊಂಡು ಅದು ಮತ್ತೆ ಕ್ರಿಸ್ಟಲ್ ಪ್ರೆಸಿಪಿಟೇಟ್ ಸ್ಟೋನ್ ಫಾರ್ಮೇಷನ್ ಆಗುತ್ತೆ. ಈಗ ಚಿಕ್ಕ ಮಕ್ಕಳಲ್ಲಿ ಕಂಜನಿಟಲ್ ಪ್ರಾಬ್ಲಮ್ಮು, ಚಿಕ್ಕ ಮಕ್ಕಳ ಕಂಜನಿಟಲ್ ಪ್ರಾಬ್ಲಮ್ ಇದ್ದಾಗ ಯೂರಿನರಿ ಟ್ರಾಕ್ಟಲ್ಲಿ ಏನಾದ್ರು ಅಬ್ಸ್ಟ್ರಕ್ಷನ್ ಇದ್ದರೆ ಆಗ ಸ್ಟೋನ್ ಫಾರ್ಮೇಷನ್ ಆಗೋ ಸಾಧ್ಯತೆ ಇರುತ್ತೆ. ಅಥವಾ ಬೇರೆ ಡಿಸೀಸಸ್ ಅಂತ ಹೇಳಿದ್ರೆ ಈಗ ಗೌಟ್ ಅಂತ ಹೇಳ್ತೀವಿ, ಹೈಪರ್ ಯೂರಿಕೋಸೂರಿಯಾ ಅಂತ ಹೇಳ್ತೀವಿ, ಅದಕ್ಕೆಲ್ಲಿ ಪ್ಯಾರಾಥೈರಾಯ್ಡಿಸಮ್ ಅಂತ ಇರುತ್ತೆ, ಆಮೇಲೆ ಡಯಾಬಿಟಿಸಲ್ಲಿ ಬರುತ್ತೆ. ಸೊ ಅದೆಲ್ಲ ಸೆಕೆಂಡ್ರಿ ಕಾಸಸ್ ಇರುತ್ತೆ. ಪ್ರೈಮರಿ ಕಾಸಸಲ್ಲಿ ಚಿಲ್ಡ್ರನ್ನಲ್ಲಿ ಯಾವುದಾದ್ರು ಒಂದು ಕಂಜನಿಟಲ್ ಪ್ರಾಬ್ಲಮ್ಮು ಸ್ಟೋನ್ ಫಾರ್ಮ್ ಆಗುವಂಥ ಕಾಯಿಲೆ ಇದ್ದಾಗ ಸ್ಟೋನ್ ಫಾರ್ಮ್ ಆಗ್ಬೋದು. ಸೊ ನೋಬಡಿ ಈಸ್ ಇಮ್ಯೂನ್. ಎಲ್ಲರಿಗೂ ಮಕ್ಕಳಿಂದ ಹಿಡಿದು ಅಡಲ್ಟಿಂದ ಹಿಡಿದು ಓಲ್ಡ್ ಏಜ್ವರೆಗೂ ಸ್ಟೋನ್ ಫಾರ್ಮೇಷನ್ ಆಗ್ತಾ ಇರುತ್ತೆ. ಆದರೆ ಓಲ್ಡ್ ಏಜು ಮತ್ತು ಮಕ್ಕಳಲ್ಲಿ ಕಡಿಮೆ. ಓಕೆ, ಮಿಡ್ಲ್ ಏಜಲ್ಲಿ ಬಿಟ್ವೀನ್ 20-45ವರೆಗೂ ಫಾರ್ಮೇಷನ್ ಆಫ್ ದ ಕಿಡ್ನಿ ಸ್ಟೋನ್ಸ್ ಆರ್ ಮೋರ್. ಓಕೆ, ನಾವು ಮುಂಚೆಗೆ ಕಂಪೇರ್ ಮಾಡಿದರೆ ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಕಿಡ್ನಿ ಸ್ಟೋನ್ ಅನ್ನೋದು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಅದಕ್ಕೆ ಅದು ಕೂಡ ಇವಾಗ ಸಮ್ಮರು, ಇಷ್ಟು ಸೆಕೆ ಇದೆ, ಈ ಸಮ್ಮರಲ್ಲೇ ಹೆಚ್ಚು ಕಾಣಿಸ್ಕೊಳ್ತಾ ಇರುವಂಥದ್ದು. ಅದಕ್ಕೆ ಕಾರಣ ಏನು ಡಾಕ್ಟರ್? ಅದು ಒಳ್ಳೆ ಕ್ವಶನ್. ಅದು ಈಗ ನಾವು ಸಮ್ಮರಲ್ಲಿ ಈಗ ನಾವು ನೋಡಿದಾಗ ಈಗಾಗಲೇ 3 ಕೇಸು ನಮ್ಮ ಹಾಸ್ಪಿಟ್ಲಲ್ಲಿ ಸ್ಟೋನ್ ಸರ್ಜರಿಗೆ ನಾವು ನೋಡ್ತಾ ಇದ್ವಿ. ಈಗ ಒ ಪಿ ಡಿನಲ್ಲಿ ಈಗ ಬೆಳಗ್ಗೆ ನೋಡ್ಬೇಕಾದ್ರೆ 3 ಕೇಸ್ ನೋಡ್ಕೊಂಡು ಬಂದಿದ್ದು. ಏನಕ್ಕೆ ಹಂಗೆ ಆಗ್ತದೆ ಈಗ ಕಾಸಸ್ಸಲ್ಲಿ ಅಂದರೆ, ಈಗ ನಾವು ಅದೇ ಹೋಮಿಯೋಸ್ಟೇಸಿಸ್ ಅಂತ ಹೇಳಿದೆ. ಮನುಷ್ಯನಿಗೆ ಕ್ರಿಸ್ಟಲ್ ಫಾರ್ಮೇಷನ್ನು ಆ ಸಮ್ಮರಲ್ಲೇ ಜಾಸ್ತಿ ಆಗ್ತದೆ. ಅಥವಾ ಅಲ್ಲಿಂದ ಡೆಸಿಕೇಷನ್ ಆಗಿ ಸ್ಟೋನ್ ಏನಾದ್ರು ಮೊದಲು ಫಾರ್ಮ್ ಆಗಿದ್ದರೆ ಈ ಸಮ್ಮರಲ್ಲಿ ಸ್ವಲ್ಪ ಡೆಸಿಕೇಷನ್ ಅಂತ ಆಗ್ತದೆ. ಬಾಡಿ ಫ್ಲೂಯಿಡ್ ಕಡಿಮೆ ಆಗಿ ಅದು ತಾನಾಗಿ ಕೆಳಗೆ ಬೀಳುತ್ತದೆ ಕಿಡ್ನಿಯಿಂದ. ಕಿಡ್ನಿ ಅನ್ನೋದು ಒಂದು ಆರ್ಗನ್, ಅದರಿಂದ ಕೆಳಗೆ ಬಿದ್ದು ಯೂರಿನರಿ ಟ್ಯೂಬ್ ಅಂತ ಬರುತ್ತೆ, ಆಮೇಲೆ ಬ್ಲಾಡರ್ಗೆ ಬರುತ್ತೆ. ಏನಕ್ಕೆ ಸಮ್ಮರಲ್ಲಿ ಜಾಸ್ತಿ ಆಗ್ತದಪ್ಪ? ಈಗ ಮನುಷ್ಯ ಏನು ಮಾಡ್ತಾರೆ, ಈಗ ನಾರ್ಮಲಾಗಿ ಎಷ್ಟು ನೀರು ಕುಡಿತಾರೆ ಅಂತೆಲ್ಲ ಕೇಳ್ತಾರೆ, ಎಷ್ಟು ನೀರು ಕುಡಿಬೇಕು, ಏನು ಮಾಡಬೇಕು ಅಂತ. ಸಮ್ಮರಲ್ಲಿ ಏನಾಗ್ತದೆ, ನಾವು ಆವಿ ಆಗ್ತಾಯಿದೆ, ಬಾಡಿನಲ್ಲಿ ಶರೀರದಿಂದ ಆಚೆಗೆ ಹೋಗ್ತಾ ಇದೆ, ಉಸಿರಾಟ ಜಾಸ್ತಿ ಆಗ್ತದೆ, ಬೆವರು ಜಾಸ್ತಿ ಇರುತ್ತೆ, ಬಿಸಿಲು ಜಾಸ್ತಿ ಇರುತ್ತೆ, ಟೆಂಪ್ರೇಟ್ ಕ್ಲೈಮೇಟ್ಸು ಜಾಸ್ತಿ ಇದಾಗಿರೋದ್ರಿಂದ ಆ ಒಂದು ಟೆಂಪ್ರೇಚರಲ್ಲಿ ಬಾಡಿ ಫ್ಲೂಯಿಡ್ ಕಡಿಮೆ ಆಗ್ತಾ ಬರ್ತದೆ, ಕ್ರಿಸ್ಟಲೈಸೇಷನ್ನು ಮೇಲೆ ಹೋಗ್ತಾ ಇರ್ತದೆ. ಇದಕ್ಕೆ ಸೂಪರ್ ಸ್ಯಾಚುರೇಷನ್ ಅಂತ ಹೇಳ್ತೀವಿ ನಾವು. ಓಕೆ, ಆ್ಯಸಿಡ್ಸು, ಕ್ರಿಸ್ಟಲ್ಸು, ಸಾಲಿಡ್ಸು ಅದು ಕಾನ್ಸಂಟ್ರೇಷನ್ ಮೇಲೆ ಹೋಗಿ ವಾಟರ್ ಫ್ಲೂಯಿಡ್ ಕಡಿಮೆ ಆದಾಗ ಕ್ರಿಸ್ಟಲ್ ಫಾರ್ಮೇಷನ್ ಆಗ್ತದೆ ಸಮ್ಮರಲ್ಲಿ. ಏನಪ್ಪ ಮಾಡಬೇಕು? ಏನಕ್ಕೆ ನೀವು ಯೂರಿನ್ ಎಷ್ಟು ಮಾಡಬೇಕು ಅಂತ ಕೇಳ್ತಾರೆ. ಇದು ನಾವು ಯೂರಿನ್ ಎಲ್ಲೋ ಇರುತ್ತಾಗ ಸಮ್ಮರಲ್ಲಿ, ಅದೇ ನೀವು ವಿಂಟರಲ್ಲಿ 1 ಲೀಟ್ರ್ ಕುಡಿದ್ರೂ ವಿಂಟರಲ್ಲಿ ಮತ್ತು ರೈನಿ ಸೀಸನಲ್ಲಿ ಯೂರಿನ್ ಕ್ಲಿಯರ್ ಆಗಿರ್ಬೇಕು ಯಾವಾಗಲೂ. ಯೂರಿನ್ ಯಾವಾಗ ಎಲ್ಲೋ ಆಗ್ತದೆ ಅಂದಾಗ ಅದು ಕಾನ್ಸಂಟ್ರೇಟೆಡ್ ಯೂರಿನ್ ಅಂತ ಅರ್ಥ. ಏನು ಮಾಡಬೇಕಾಗ, ನಾವು ಡಿಸೆಂಬರಲ್ಲಿ ನಾವು 2 ಲೀಟ್ರ್ ಕುಡಿದ್ರೆ ನಾವು ಕ್ಲಿಯರ್ ಯೂರಿನ್ ಹೋಗ್ತಾ ಇರುತ್ತೆ. ಒಂದು ಯೂರಿನ್ ಶುಡ್ ಬಿ ಕ್ಲಿಯರ್. ಸೆಕೆಂಡು, ವೇಸ್ಟ್ ಪ್ರಾಡಕ್ಟ್ಸ್ನೆಲ್ಲ ತೆಗಿಲಿಕ್ಕೆ 1.5-1.2 ಲೀಟರ್ ಯೂರಿನ್ ಪಾಸ್ ಆಗಬೇಕು. ಓಕೆ, ಕ್ಲಿಯರ್ ಇರಬೇಕು, ಎಲ್ಲೋ ಇರಬಾರ್ದು. ಸಮ್ಮರಲ್ಲಿ ಏನಾಗ್ತದೆ, ನೀವು ಸೇಮ್ ಅದೇ 2 ಲೀಟ್ರ್ ನೀರು ಕುಡಿದ್ರೆ ಆಗೋದಿಲ್ಲ. ಸಮ್ಮರಲ್ಲಿ ನೀವು 4 ಲೀಟ್ರ್ ಕುಡಿಬೇಕಾಗುತ್ತೆ. ಒಬ್ಬೊಬ್ರು ಕೆಲವರು 3 ಲೀಟ್ರ್ ಕುಡಿಬೇಕಾಗುತ್ತೆ. ಕೆಲವ್ರಿಗೆ ತುಂಬ ಬೇರೆಯವ್ರಿಗೆ 4 ಲೀಟ್ರ್ ಕುಡಿಬೇಕಾಗಿ ಬರ್ಬೋದು. ಅವ್ರು ಯೂರಿನ್ನೇ ಚೆಕಪ್ ಮಾಡ್ಬೋದು. ಅವರು ಎಲ್ಲೋ ಇತ್ತಾ ಸ್ವಲ್ಪ ಜಾಸ್ತಿ ನೀರು ಕುಡಿಯೋದು, ಅದು ಕ್ಲಿಯರ್ ಆಗಿ ಅವ್ರು ಕುಡಿಬೇಕು. ಅಷ್ಟು ಮೇಂಟೈನ್ ಮಾಡಿದಾಗ ಅವ್ರಿಗಲ್ಲಿ ಸ್ಟೋನ್ ಫಾರ್ಮೇಷನ್ ಆಗಲ್ಲ. ಸೊ ಇದು ಬೇಸಿಗಿನಲ್ಲಿ ಆಗುವಂಥ ಒಂದು ಇತ್ತೀಚಿನ ದಿನಗಳು ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಈಗ ಫುಡ್ ಫ್ಯಾಟಿಸಮ್, ಡಯಟ್ ವೇರಿಯೇಷನ್ ಇದೆ. ಡಯಟ್ ವೇರಿಯೇಷನ್, ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ಈಗ ನಾವು ಬರ್ಗರ್ ನೀವು ಕೇಳ್ತೀರಾ ನೀವು, ಬರ್ಗರಲ್ಲಿ ಏನೇನಿದೆ? ಬರ್ಗರಲ್ಲಿ ಹೈ ಚೀಸ್, ಪ್ರಾಸೆಸ್ಡ್ ಹೈ ಚೀಸ್ ಕಂಟೈನ್ ಲಾಟ್ ಆಫ್ ಫ್ಯಾಟ್, ಲಾಟ್ ಆಫ್ ಶುಗರ್. ಅದ್ರ ಜೊತೆಗೆ ಒಂದು ಕೊಕೋ ಕೋಲಾ ಕೊಡ್ತಾನೆ, ಅದ್ರೊಳಗೆ ಆಕ್ಸಲೇಟ್ ಇದೆ, ಶುಗರ್ ಇದೆ. ಅದ್ರ ಜೊತೆಗೆ ಚಿಪ್ಸ್ ಕೊಡ್ತಾನೆ, ಚಿಪ್ಸಲ್ಲಿ ಸಾಲ್ಟ್ ಇದೆ.
ಹೌದು. ಇವು ಮೂರೂ ಡೆಡ್ಲಿ ಕಾಂಬಿನೇಷನ್ ಟು ಫಾರ್ಮ್ ಎ ಸ್ಟೋನ್. ಇತ್ತೀಚಿನ ದಿನಗಳಲ್ಲಿ ಫಾಸ್ಟ್ ಫುಡ್ ತೊಗೊಳೋದ್ರಿಂದ ಅದರಲ್ಲಿ ಸಾಲ್ಟ್ ಜಾಸ್ತಿ ಇದೆ, ಶುಗರ್ ಜಾಸ್ತಿ ಇದೆ, ಪ್ರಾಸೆಸ್ ಫುಡ್ ಜಾಸ್ತಿ ಇದೆ. ಸಮ್ಮರ್ ಪ್ಲಸ್ ದಿಸ್ ಕಾಂಬಿನೇಷನ್ ಆಫ್ ದಿಸ್ ಎಕ್ಸಾಕ್ಟ್ಲಿ ದಿ ಹೈಯೆಸ್ಟ್ ಚಾನ್ಸಸ್ ಆಫ್ ಫಾರ್ಮಿಂಗ್ ಎ ಸ್ಟೋನ್. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ರೆ ತಗೊಂಡ್ಬೇಡ. ಹಲೋ ಹಲೋ ಹಲೋ, ನಮಸ್ತೆ ಅಮ್ಮ, ನಿಮ್ಮ ಹೆಸರು? ಆನಂದ್ ಅಂತ ಮೇಡಮ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ದೊಡ್ಡಬಳ್ಳಾಪುರ. ಓಕೆ, ನಿಮ್ಮ ಪ್ರಾಬ್ಲಮ್ ಏನು ಹೇಳಿ, ಡಾಕ್ಟರ್ ಇದ್ದಾರೆ. ಆಲ್ರೆಡಿ ಕಿಡ್ನಿ ಪ್ರಾಬ್ಲಮ್ ಸ್ಟೋನ್ ಆಗಿತ್ತು. ಓಕೆ. ಸಿಕ್ಕಾಪಟ್ಟೆ ಜ್ವರ ಬಂತು, ಫುಲ್ ಚಳಿ ಜ್ವರ ಎಲ್ಲ ಬಂತು. ಹೋಗಿ ತೋರಿಸ್ಕೊಂಡ್ವಿ, ಹ್ಞೂ ಸ್ಕ್ಯಾನ್ ಎಲ್ಲ ಮಾಡಿದ್ದಾರೆ. ಅದರಲ್ಲಿ 22 mm ಥಿಕ್ನೆಸ್ ಇದೆ. ಅದು ಬ್ಲಾಸ್ಟ್ ಮಾಡೋಕ್ಕೂ ಆಗಲ್ಲ, ಅದು ಡಿಸಾಲ್ವ್ ಮಾಡೋಕ್ಕೂ ಆಗಲ್ಲ. ಹ್ಞೂ ಆಮೇಲೆ ಅದನ್ನ ಅದು ರೇಸರ್ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ, ಆಪರೇಷನ್ನೇ ಮಾಡ್ಬೇಕು ನಿಮಗೆ ಅಂತ ಹೇಳ್ಬಿಟ್ಟು ಟೆಂಪರರಿ ಈಗ ಒಂದು ಇದಾಕಿದ್ದಾರೆ. ಏನದು ಸ್ಟೆಂಟ್ ಹಾಕಿರ್ಬೇಕು. ಸ್ಟೆಂಟ್ ಹಾಕಿದ್ದಾರೆ. ಹ್ಞೂ ಅದು ಅಡ್ಡ ಬರಬಾರ್ದು ಅಂತ. ಸೈಜ್ ಎಷ್ಟು ಅಂತ ಹೇಳಿದ್ರಿ ಸರ್? ಸೈಜ್ ಆಫ್ ದಿ ಸ್ಟೋನ್ ಎಷ್ಟು ಅಂತ ಹೇಳಿದ್ರಿ? 22 mm ಸರ್. 32 mm. ಹಾಂ, 22. ಅದೇ ಅದು ತುಂಬ ದೊಡ್ಡದಿರೋ ಸ್ಟೋನ್. ನಾರ್ಮಲ್ ಆಗಿ ಅದು ಸ್ಟೋನು 5 ಮಿಲಿಮೀಟ್ರಿಂದ ಎಷ್ಟಾದ್ರೂ ದೊಡ್ಡದಾಗ್ಬೋದು. ಅದು ತುಂಬ ನೆಗ್ಲೆಕ್ಟೆಡ್ ಆದಾಗ ದೊಡ್ಡದಾಗ್ತದದು. 32 ಮಿಲಿಮೀಟರ್ ಅಂದರೆ 3.3 ಸೆಂಟಿಮೀಟರ್, 22. ಅದೇ ಅದು ಸ್ಟೋನ್ ಯಾವ ಇದು ಸಾಫ್ಟ್ ಸ್ಟೋನ್ ಅಥವಾ ಹಾರ್ಡ್ ಸ್ಟೋನ್ ಅಂತ ನಾವೆಲ್ಲ ಸಿಟಿ ಸ್ಕ್ಯಾನ್ ಮಾಡಿ ನೋಡಿ ಚೆಕ್ ಮಾಡ್ತೀವಿ. ಅಲ್ಲಿ ವೇರಿಯಸ್ ಟ್ರೀಟ್ಮೆಂಟ್ ಆಪ್ಷನ್ ಇದ್ದಾವೆ ಅದಕ್ಕೆ. ಒಂದು ಬೇಗ ಎಂಡೋಸ್ಕೋಪಿನಲ್ಲೇ ಫ್ಲೆಕ್ಸಿಬಲ್ ಸ್ಕೋಪಿ ಅಂತ ಒಂದಿದೆ. ಈಗ 2 ಸೆಂಟಿಮೀಟರಿಂದ ಒಳಗಡೆ ಅಷ್ಟು ಇದ್ರೂ ಸ್ವಲ್ಪ ಕೆಳಗಡೆ ಏನಾದ್ರು ಯಾವ ಭಾಗದಲ್ಲಿ ಕಿಡ್ನಿ ಸ್ಟೋನ್ ಇದೆ ಅಂತ ನೋಡ್ಕೋಬೇಕಾಗುತ್ತೆ. ಆವಾಗ ನಾವು ಲೇಸರ್ ಟ್ರೀಟ್ಮೆಂಟ್ ಅಂತಿದೆ. ಅದು ಇದೇನು ಆಪ್ರೇಷನ್ ಮಾಡೋದು ಅಂದರೆ ಕುಯ್ಯೋದು ಅಂತಲ್ಲ. ಆಪ್ರೇಷನ್ ಅಂದರೆ ಹಲವಾರು ನಾನ್ ಇನ್ವೇಸಿವ್ ಟೆಕ್ನಿಕ್, ಇದು ಇನ್ಸಿಷನ್ ಆಗ್ತಿರೋಂಥ ಟೆಕ್ನಿಕ್ಗಳಿದ್ದಾವೆ. ನಿಮಗೆ ಮೋಸ್ಟ್ಲಿ ಸ್ಟೆಂಟ್ ಹಾಕಿರ್ಬೋದು. ಅಬ್ಸ್ಟ್ರಕ್ಷನ್ ಇದ್ದಾಗ ಅಬ್ಸ್ಟ್ರಕ್ಷನ್ ರಿಲೀವ್ ಮಾಡಲಿಕ್ಕೆ ಸ್ಟೆಂಟ್ ಹಾಕಿರ್ತಾರೆ. ನೆಕ್ಸ್ಟ್ ಪ್ರೊಸೀಜರಲ್ಲಿ ಅದು ಎಂಡೋಸ್ಕೋಪಿಕ್ ಪ್ರೊಸೀಜರ್ ಅಂತ ಇರ್ಬೋದು. ಸರ್ಜರಿ ಅಂದರೆ ಯೂಸ್ ಮಾಡೋದು ಸರ್ಜರಿನೇ ಆಗಿರಬಾರ್ದು. ಅಬ್ಸ್ಟ್ರಕ್ಷನ್ ಏನು ಆಗ್ತಾ ಇರಲಿಲ್ಲ, ಯೂರಿನ್ ಚೆನ್ನಾಗಿ ಪಾಸ್ ಆಗ್ತಿತ್ತು. ಕೇಳಿಸ್ತಾ ಮತ್ತೆ ಅದೇನಾದ್ರು ಜಾರ್ಕೊಂಡು ಕೆಳಗಡೆ ಬಂದಾತು ಅಂತ ಒಂದು ಸೇಫ್ಟಿಗೋಸ್ಕರ ಹಾಕಿದೆ. ಇಲ್ಲ ಅದು 22 ಮಿಲಿಮೀಟ್ರ್ ಆ ಥರ ಬರಲಿಕ್ಕೆಲ್ಲ. ನಾರ್ಮಲ್ ಯೂರಿನರಿ ಪ್ಯಾಸೇಜೇ 4ರಿಂದ 6 ಮಿಲಿಮೀಟರ್ ಇರುತ್ತೆ. ಕೆಳಗೆ ಬರ್ತಾ ಮತ್ತು 4 ಮಿಲಿಮೀಟ್ರ್ ಆಗುತ್ತೆ. ಕೆಳಗೆ ಇರು ಬಂದ ತಕ್ಷಣ 2 ಮಿಲಿಮೀಟ್ರ್ ಆಗುತ್ತೆ. 22 ಮಿಲಿಮೀಟ್ರ್ ಅಥವಾ ಏನಾದ್ರು 30 ಮಿಲಿಮೀಟ್ರದ್ದು ಸ್ಟೋನು ಜಾರ್ಕೊಂಡು ಬರೋದಿಲ್ಲ. ಅದಕ್ಕೆ ಒಂದು ಬೇರೆ ಟ್ರೀಟ್ಮೆಂಟ್ಗಳಿದ್ದಾವೆ. ಅದನ್ನು ಯಾವ ಥರದೊಂದು ಸಿಟಿ ಸ್ಕ್ಯಾನ್ ನೋಡಿ ನಾವು ಎಷ್ಟು ಅದು ಹೌನ್ಸ್ಫೀಲ್ಡ್ ಯೂನಿಟ್ ಅಂತ ಚೆಕ್ ಮಾಡ್ತೀವಿ. ಸಾಫ್ಟ್ ಹಾರ್ಡ್ ಸ್ಟೋನಾ, ಏನು ಕಾಂಪೋಸಿಷನ್ನು, ಏನು ಟ್ರೀಟ್ಮೆಂಟ್ ಮಾಡಿದ್ರೆ ಕ್ಲಿಯರೆನ್ಸ್ ಜಾಸ್ತಿ ಇರುತ್ತೆ ಅಂತ ನೋಡಿಕೊಂಡು ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಈಗ ಅವ್ರು ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದೇ ಅದು ಆಪ್ರೇಷನ್ ಅಂದರೆ ವೇರಿಯಸ್ ಇದೆ. ಅದು ಒಂದ್ಸರಿ ಮಾತಾಡಿ ಅವ್ರಿಗೆ ಯಾವ ಆಪ್ರೇಷನ್ ಅಂತ ಅದು ಮಾಡಬೇಕಾಗತ್ತದು. 32 ಮಿಲಿಮೀಟ್ರ್ 22 ಮಿಲಿಮೀಟ್ರ್ ಅಂತ ಹೇಳಿದ್ರೆ ಅದು ಮಾಡಬೇಕಾಗತ್ತದು. ಕಿಡ್ನಿ ತೆಗೆವಿಲ್ಲದ್ರೆ ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ಇನ್ಫೆಕ್ಷನ್ ಆಗುತ್ತೆ, ಅಬ್ಸ್ಟ್ರಕ್ಷನ್ ಇರುತ್ತೆ. ಅದನ್ನು ಟ್ರೀಟ್ ಮಾಡಲೇಬೇಕು. ಈಗ ಯೂರಿನ್ ಪಾಸ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಉರಿ. ಅದೇ ಅದು ಸ್ವಲ್ಪ ಸ್ಟೆಂಟ್ ಇರೋದ್ರಿಂದ ಅದು ಇರಿಟೇಷನ್ ಇರುತ್ತೆ. ಅದು ನಿಮ್ಮ ಡಾಕ್ಟರ್ಗೆ ಅವರು ಕೇಳಿ ಅವ್ರಿಗೆ ಯಾವುದೋ ಒಂದು ಮಾತ್ರೆಗಳು ಕೊಡ್ತಾರೆ. ಯಾಕೆಂದರೆ ಫಾರಿನ್ ಬಾಡಿ ಥರ ಇರುತ್ತೆ ಅದು ಸ್ಟೆಂಟು. ಅದು ಹಾಕಿರೋದ್ರಿಂದ ಬಾಡಿ ಯೂರಿನಲ್ಲಿ ಮಾಡಬೇಕಾದ್ರೆ ನಿಮಗೆ ಉರಿ ಆಗ್ಬೋದು. ಸಿಕ್ಕಾಪಟ್ಟೆ ಉರಿ ಸರ್. ಅದೇ ಒಂದು 4-5 ಡೇಸ್ ಇರುತ್ತೆ, ಆಮೇಲೆ ಕಡಿಮೆ ಆಗುತ್ತದು. ಆಮೇಲೆ ಕೆಲವು ಮಾತ್ರೆಗಳು ಬೇಕಾದ್ರೆ ನಿಮ್ಮ ಡಾಕ್ಟರ್ ಬರ್ಕೊಡ್ಬೋದು. ಇನ್ನು ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಈ ಜಂಕ್ ಫುಡ್ ತಿನ್ನೋದ್ರಿಂದ, ಡಯಟ್ಗಳಿಂದ ಒಂದಷ್ಟು ಈ ಕಿಡ್ನಿ ಸ್ಟೋನ್ ಆಗುವಂಥ ಸಾಧ್ಯತೆಗಳಿದೆ ಅಂತ. ಹಾಗೆ ಬೇರೆ ಯಾವ್ಯಾವ ಫುಡ್ಗಳನ್ನು ನಾವು ತಗೊಂಡ್ರೆ ಈ ಕಿಡ್ನಿ ಸ್ಟೋನ್ ಆಗುವಂಥ ಸಾಧ್ಯತೆಗಳಿದೆ? ಹಾಗೆ ಕುಡಿಯುವಂಥ ಕೂಲ್ ಡ್ರಿಂಕ್ಸ್ ಆಗಿರ್ಬೋದು, ಅದರಿಂದಲೂ ಕೂಡ ಬರುತ್ತೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಡಾಕ್ಟರ್. ಈಗ ಸಾಮಾನ್ಯವಾಗಿ ಒಂದು ಆರ್ಗನ್ಗೆ ಒಂದು ಸೀಲಿಂಗ್ ಅಂತ ಇರುತ್ತೆ. ಎಕ್ಸಸ್ ಆಗಿ ಯಾವುದೇ ಒಂದು ಆರ್ಗಾನಿಕ್ ಕಿಡ್ನಿನಲ್ಲಿ ಫಂಕ್ಷನ್ ಮಾಡಬೇಕು ಅಂದರೆ ಒಂದು, ಈಗ ಫಾರ್ ಎಕ್ಸಾಂಪಲ್ ಈಗ ಪ್ರೋಟೀನ್ಸ್ ಜಾಸ್ತಿ, ಯಾವುದೇ ಪ್ರೋಟೀನ್ ಕಂಟೆಂಟು, ಈಗ ಎನಿಮಲ್ ಪ್ರೋಟೀನು, ಜಿಮ್ ಮಾಡ್ತಾರೆ, ಅದು ಎಕ್ಸಸೈಸ್ ಮಾಡ್ತಾರೆ, ಅವರೆಲ್ಲ ಜಾಸ್ತಿ ಪ್ರೋಟೀನ್ಸ್ ತಗೊಳ್ತಾರೆ. ವೇ ಪ್ರೋಟೀನು, ಆ ಪ್ರೋಟೀನ್, ಈ ಪ್ರೋಟೀನು ಅಂತ. ಅದಕ್ಕೆ ಯಾವುದೊಂದು ಇದಿರೋದಿಲ್ಲ, ಲೈಸೆನ್ಸ್ ಇರೋದಿಲ್ಲ. ಸೊ ಈಗ ಕಿಡ್ನಿಗೆ ಒಂದು ಇಷ್ಟು ಬಾಡಿನಲ್ಲಿ ಎಷ್ಟು ಪ್ರೋಟೀನ್ ತೊಗೋಬೇಕು, ಎಷ್ಟು ಕಾರ್ಬೋಹೈಡ್ರೇಟ್ ತೊಗೋಬೇಕು ಅಂತೆಲ್ಲ ಬಾಡಿಗೆ ರಚನೆಯಲ್ಲೇ ಇದೆ. ಸೊ ಎಕ್ಸಸ್ ಆಗಿ ಏನೇ ತೊಗೊಂಡ್ರು, ಈ ಪ್ರೋಟೀನ್ಸು, ಶುಗರು, ಸಾಲ್ಟು, ಇವು ಮೂರಲ್ಲೂ ಆ್ಯಸಿಡ್ ಅದರಲ್ಲಿದೆ, ಅದರಲ್ಲಿ ಆಮ್ಲ ಇದೆ, ಆಮೇಲೆ ಸಾಲ್ಟ್ಸ್ ಇದೆ, ಆ್ಯಂಡ್ ಮಿನರಲ್ಸ್ ಇದೆ. ಸೊ ಈ ಪ್ರಾಸೆಸ್ ಫುಡ್ಡು, ಮೇಯ್ನ್ಲಿ ಪ್ರಾಸೆಸ್ ಫುಡ್ ತೊಗೊಂಡಾಗ ಜಾಸ್ತಿ ಆಗ್ತದೆ. ಈ ಕೊಕೋ ಕೋಲಾದಲ್ಲಿ ಆಕ್ಸಿಲೇಟ್ ಜಾಸ್ತಿ ಇದೆ. ಈಗ ಗ್ರೀನ್ ಟೀನಲ್ಲಿ ಆಕ್ಸಿಲೇಟ್ಸ್ ಇದೆ, ಬ್ಲ್ಯಾಕ್ ಟೀನಲ್ಲಿ ಆಕ್ಸಿಲೇಟ್ಸ್ ಇರುತ್ತೆ. ಯಾವುದೇ ಒಂದು ನಾವು ಯಾವುದನ್ನು ಅವಾಯ್ಡ್ ಮಾಡಿ ಅಂತ ಹೇಳಿದ್ದೀರ, ಎಲ್ಲ ರಿಸ್ಟ್ರಿಕ್ಷನ್ ಮಾಡಬೇಕಾಗುತ್ತೆ. ಸೊ ಈ ಎಲ್ಲ ಫುಡ್ಗಳು, ಯಾವುದೇ ಒಂದು ಫುಡ್ಡಲ್ಲಿ ಜಾಸ್ತಿಯಾಗಿ ಫ್ಯಾಟ್ ಇರುತ್ತೆ, ಜಾಸ್ತಿಯಾಗಿ ಶುಗರ್ ಇರುತ್ತೆ, ಜಾಸ್ತಿಯಾಗಿ ಸಾಲ್ಟ್ ಇರುತ್ತೆ, ಜಾಸ್ತಿಯಾಗಿ ಮಿನರಲ್ಸು, ಆ್ಯಂಡ್ ಬಾಡಿನಲ್ಲಿ ಫ್ಲೂಯಿಡ್ ಕಡಿಮೆ ಆದಾಗ ಈ ಎಲ್ಲ ಡಯಟು, ಪ್ರಾಸೆಸ್ ಫುಡ್ಡು, ಫಾಸ್ಟ್ ಫುಡ್ಡಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಕಿಡ್ನಿ ಸ್ಟೋನ್ ಜಾಸ್ತಿ ನೋಡೋದು ಬಿಕಾಸ್ ಆಫ್ ದಿ ಹೈ ಕಂಟೆಂಟ್ ಇನ್ ದ ಪ್ರೋಟೀನು, ಸಾಲ್ಟು,
ಶುಗರ್ ಯಾವುದು ಶುಗರು ಸಾಲ್ಟು. ಈಗ ಫಾರ್ ಎಕ್ಸಾಂಪಲು ಸಮ್ಮರಲ್ಲಿ ನಮಗೆ ಒಳ್ಳೇದೇನಪ್ಪ ಅಂತಂದರೆ ಪ್ರಿವೆನ್ಷನ್ ಮಾಡಲಿಕ್ಕೆ ಎಳ್ನೀರು ಇಸ್ ಒನ್ ಆಫ್ ದಿ ಬೆಸ್ಟ್ ಸೊಲ್ಯೂಷನ್. ಈಗ ನಾವು ಲೋಕಲಾಗಿ ನೋಡಬೇಕು ಅಂದರೆ ಜನರಲಾಗಿ ಎಲ್ಲ ಕಡೆಯಲ್ಲೂ ಸಿಗೋದಿಲ್ಲ. ಈಗ ಸಿಗ್ತಿರೋದನ್ನು ಎಳ್ನೀರಲ್ಲಿ ಎಲ್ಲ ಅಂಶಗಳು ಕಿಡ್ನಿನ ಸ್ಟೋನ್ ಪ್ರಿವೆಂಟ್ ಮಾಡುವಂಥ ಅಂಶ ಇದೆ. ನಾವೇನು ಮಾಡ್ತೀವಿ, ಲಸ್ಸಿ ಕುಡಿತೀವಿ. ಲಸ್ಸಿಗೇನು ಸಾಲ್ಟು ಹಾಕ್ತೀವಿ, ಶುಗರು ಹಾಕ್ತೀವಿ ಎಕ್ಸ್ಟ್ರಾ. ಏನು 4 ಸ್ಪೂನ್ ಶುಗರು 4 ಸ್ಪೂನ್ ಸಾಲ್ಟ್ ಇಲ್ಲರೂ ರುಚಿ ಬರೋದಿಲ್ಲ ಅದಕ್ಕೆ ಮೊಸರು ಇರುತ್ತೆ. ಫ್ಯಾಟ್ ಕಂಟೆಂಟ್ ಜಾಸ್ತಿ ಇದೆ, ಶುಗರ್ ಕಂಟೆಂಟ್ ಜಾಸ್ತಿ ಇದೆ, ಸಾಲ್ಟ್ ಕಂಟೆಂಟ್ ಜಾಸ್ತಿ ಇದೆ. ಐಡಿಯಲ್ ಫುಡ್ ಫಾರ್ ಫಾರ್ಮೇಷನ್ ಆಫ್ ದಿ ಸ್ಟೋನ್. ಇನ್ಸ್ಟೆಡ್ ಆಫ್ ಟೇಕಿಂಗ್ ಲೈಮ್ ಜ್ಯೂಸ್ ತೊಗೊಂಡ್ರೆ ಅದಕ್ಕೆ ಸಾಲ್ಟ್ ಹಾಕಿದೆ, ಸ್ವಲ್ಪನೇ ಶುಗರು ಹಾಕ್ಕೊಂಡು ಕುಡಿದ್ರೆ ಅದು ಸ್ಟೋನ್ ಪ್ರಿವೆನ್ಷನ್. ಹಾಗೇನಾಗ್ತದೆ, ನಾವು ಏನನ್ನ ಪ್ರಿವೆಂಟ್ ಮಾಡ್ಬೋದಪ್ಪ, ಯಾವ್ಯಾವ ಫುಡ್ಡಿಂದ ಪ್ರಿವೆನ್ಷನ್ನು? ಪೊಟ್ಯಾಷಿಯಮ್, ಮೆಗ್ನೀಷಿಯಮ್ ಆ್ಯಂಡ್ ಸಿಟ್ರೇಟ್ ರಿಚ್ ಫುಡ್ ಕಂಟೈನಿಂಗ್. ಪೊಟ್ಯಾಷಿಯಮ್, ಮೆಗ್ನೀಷಿಯಮ್, ಸಿಟ್ರೇಟ್ ಕಂಟೈನಿಂಗ್ ಫುಡ್ಡಿಂದ ನಾವು ಪ್ರಿವೆನ್ಷನ್ ಮಾಡ್ಬೋದು. ಬನಾನಾ ಜ್ಯೂಸ್, ಕ್ಯಾರೆಟ್ ಜ್ಯೂಸ್, ಎಳ್ನೀರು, ಇವು ಮೂರಲ್ಲೂ ಈ ಪೊಟ್ಯಾಷಿಯಮ್, ಮೆಗ್ನೀಷಿಯಮ್, ಸಿಟ್ರೇಟ್. ಮೊದಲೆಲ್ಲ ಒಂದು ಆರೆಂಜ್ ಜ್ಯೂಸ್ ಎ ಡೇ. ಆರೆಂಜ್ ಜ್ಯೂಸ್ಗೆ ರೆಗ್ಯುಲರ್ ನಾಟು ಈಗೆಲ್ಲ ಬರ್ತಿರೋದು ಇದೆಲ್ಲ ಹೊಸದಾಗಿ ಮಾಡಿರೋದಲ್ಲ, ಫ್ರೆಶ್ ಆಗಿರೋ ಆರೆಂಜ್ ಜ್ಯೂಸ್ಗೆ ಸ್ವಲ್ಪ ಶುಗರ್ ಹಾಕ್ಕೊಂಡು ಕುಡಿದ್ರೆ ಅದು ಬಹಳ ಒಳ್ಳೆಯದು. ಇಟ್ ಪ್ರಿವೆಂಟ್ಸ್ ಅ ಲಾಂಗ್ ವೇ ಆಫ್ ಫಾರ್ಮಿಂಗ್ ಎ ಸ್ಟೋನ್ ಅಂತ ಹೇಳ್ತೀವಿ. ಯಾಕೆಂದರೆ ಇದರೊಳಗೆಲ್ಲ ಈಗ ಸಿಟ್ರೇಟ್ ಫ್ಲೂಯಿಡ್, ನಿಂಬೆಹಣ್ಣು ಮತ್ತು ಆರೆಂಜ್ ಜ್ಯೂಸಲ್ಲಿ ಪೊಟ್ಯಾಷಿಯಮ್, ಮೆಗ್ನೀಷಿಯಮ್, ಸಿಟ್ರೇಟ್ ಅಂತ ಇರುತ್ತೆ. ಇವು 3 ಅಂಶಗಳು ದೇ ಆರ್ ಸ್ಟೋನ್ ಪ್ರಿವೆನ್ಷನ್ ಮಾಡೋಕೆ ಇರೋಂಥದ್ದು. ನಾವೀಗ ಅದನ್ನು ಜಾಸ್ತಿ ಉಪಯೋಗಿಸ್ಬೇಕು. ಈಗ ಬೇರೆ ಎಲ್ಲ ಫುಡ್ಗಳು ಎಲ್ಲದರಲ್ಲೂ ಎಕ್ಸೆಸ್ ಆಗೋಗಿದೆ. ನಾವು ವಿ ಆರ್ ಥ್ರೋನ್ ಇನ್ ಟು ದ ವರ್ಲ್ಡ್. ನೀವು ಬೇಕು ಅಂದ್ರೂ ಸಿಗೋದಿಲ್ಲ ನಿಮಗೆ. ಈಗ ಆ ಪ್ರಪಂಚದಲ್ಲಿದ್ದೀವಿ, ನೀವು ಏನೋ ಈಗ ತಿನ್ನಬೇಕು ಅಂತ ಹೇಳಿದ್ರೆ ನಿಮ್ಗೆ ಯಾವುದು ಎಲ್ಲ ಪ್ರಾಸೆಸ್ ಫುಡ್ಡೇ ಸಿಗೋದೀಗ. ಸೊ ನಾವೇನು ಎಕ್ಸ್ಟ್ರಾ ತೊಗೋಬೇಕು ಪ್ರಿಕಾಷನು? ಗುಡ್ ಅಮೌಂಟ್ ಆಫ್ ಫ್ಲೂಯಿಡ್ ಆ್ಯಂಡ್ ಎಕ್ಸೆಸ್ ಅಮೌಂಟ್ ಆಫ್ ಫ್ಲೂಯಿಡ್ ವಿಚ್ ಇಸ್ ರಿಚ್ ಇನ್ ಪೊಟ್ಯಾಷಿಯಮ್, ಮೆಗ್ನೀಷಿಯಮ್, ಸಿಟ್ರೇಟ್ ತೊಗೊಂಡು ನಾವು ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಸೊ ಇದೆಲ್ಲ ಮಾಡೋದ್ರಿಂದ ಸ್ವಲ್ಪ ಸ್ಟೋನ್ ಪ್ರಿವೆನ್ಷನ್ಗೆ ಕಡಿಮೆ ಆಗ್ತದೆ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಂಡ್ಬಿಡೋಣ. ಹಲೋ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರು? ನನ್ನ ಹೆಸರು ಮಹೇಶ್ ಅಂತ, ಬೀದರಿಂದ. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಾಬ್ಲಮ್ ಏನಿದೆ ಹೇಳಿ, ಮಾತಾಡಿ. ಹಲೋ. ಹಾಂ ಹೇಳ್ರಿ ಸರ್, ಕಿಡ್ನಿ ಸ್ಟೋನ್ ಆಗ್ಯದ ಅಂತ ನಿನ್ನೆ ಹಾಸ್ಪಿಟಲ್ಗೆ ಹೋಗಿ ಸರ್. ಅದು 5.65 ಅಂತ್ರಿ. ಮಾಡ್ಬೇಕಂತ ಹೇಳತ್ತಾರ. ಏನು ನೋವಾಗ್ತದೆ ನಿಮಗೆ? ನೋವಾಗ್ತಾ ಇತ್ತು. ಅದು ಸ್ವಲ್ಪ ಇದು ಯಾರೇನು ಬ್ಲಾಕ್ ಆಗಿತ್ತು ಸರ್. ಬ್ಲಡ್ ಹೋಗಿತ್ತು. ಬ್ಲಾಕ್ ಆಗಿತ್ತು. ಇವಾಗ ನಳಿ ಹಾಕ್ಯಾರ. ಹಾಂ. ಅದೇ ಟ್ಯೂಬ್ ಇದ್ದಾಗ, ಅದು ಟ್ಯೂಬ್ಗೆ ಬಂದು ಬಿದ್ದಿದ್ದಾಗ ನಿಮಗೆ ಅದು ಬ್ಲಾಕ್ ಆಗಿದ್ದಾಗ ಸ್ಟಾರ್ಟಿಂಗಲ್ಲಿ ಟ್ಯೂಬ್ ಹಾಕ್ತಾರೆ. ಮೆಡಿಕಲ್ ಟ್ರೀಟ್ಮೆಂಟ್ ಕೊಟ್ಟು ಸ್ಟೋನ್ ಹೋಗ್ಬೋದು. ಅಥವಾ ಇಲ್ಲಿ ಹೋದರೆ ಅದೇನು ಹೋಗಿರಲಿಲ್ಲ ಅಂತಂದರೆ 5-6 ಮಿಲಿಮೀಟ್ರ್ ಬ್ಲಾಕ್ ಏನಾದ್ರು ಆಗಿದ್ದಾಗ, ಅಥವಾ ಅಕಸ್ಮಾತ್ ನಿಮಗೆ ಬ್ಲಡ್ ಹೋಗಿದೆ ಅಂದರೆ ಅದು ಸ್ವಲ್ಪ ದಿವಸ ಆದಮೇಲೆ ಟ್ಯೂಬ್ ತೆಗೆದು ಒಳಗಡೆ ಸ್ಟೋನ್ ಏನಾದ್ರು ಪಾಸ್ ಆಗಿಲ್ಲ ಅಂದರೆ ನಿಮ್ಮ ಡಾಕ್ಟ್ರು ಚೆಕ್ ಮಾಡಿ ನೋಡ್ತಾರೆ. ನೋಡಾದ್ಮೇಲೆ ಒಳಗಡೆ ಏನಾದ್ರು ಅದು ಲಿಥೋಟ್ರಿಪ್ಸಿ ಅಂತ ಮಾಡ್ತೀವಿ. ಅದಕ್ಕೆ ಲಿಥೋಟ್ರಿಪ್ಸಿಂದ ಶಾಕ್ ವೇವ್ ಅಂತಲೂ ಮಾಡ್ಬೋದು. ಒಳಗಡೆಯಿಂದ ಎಂಡೋಸ್ಕೋಪಿ ಹಾಕಿ ಮಾಡೋಂಥದ್ದು ಈಗೆಲ್ಲ ಸಾಧನಗಳು ಎಲ್ಲ ಕಡೆನೂ ಅವೈಲಬಿಲಿಟಿ ಇದೆ. ಅದನ್ನು ಉಪಯೋಗ ತೊಗೊಂಡು ನಿಮ್ಮ ಡಾಕ್ಟರ್ ಹತ್ರ ಮತ್ತೆ ತೋರಿಸಿ ಅದು ಈಗ ಮಾಡಿರೋದು ಅಬ್ಸ್ಟ್ರಕ್ಷನ್ ಅದರಿಂದ ಅವ್ರು ನಳಿ ಹಾಕಿದ್ದಾರೆ. ಅದು ಕರೆಕ್ಟ್ ಅದು. ಸೊ ಅದಕ್ಕೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಅವ್ರು ಹೇಳ್ತಾರೆ, ಅವ್ರು ಹೇಳಿರ್ಬೇಕು ನಿಮ್ಗೆ ಯಾವಾಗ ಬರಬೇಕು, ಏನು ಮಾಡಬೇಕು ಅಂತ. ಅದು ಸಾಮಾನ್ಯವಾಗಿ ಆ ಥರ ಆ ಬ್ಲಾಕೇಜ್ ಇದ್ದಾಗ ಟ್ಯೂಬ್ ಹಾಕಿ ಟ್ರೀಟ್ಮೆಂಟ್ ಮಾಡ್ತಾರೆ. ಡಾಕ್ಟರ್, ನೀವು ಮಾತಾಡ್ತಿದ್ರಿ, ನೀವು ಮಾತಾಡ್ತಾ ಇರೋದನ್ನ ನೋಡ್ತಾ ಇದ್ರೆ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನ್ನಿಸ್ತು. ನೀವು ಇಷ್ಟು ವರ್ಷದಲ್ಲಿ ಒಂದಷ್ಟು ಸರ್ಜರಿಗಳನ್ನ ಮಾಡಿದ್ದೀರಾ. ಅದರಲ್ಲಿ ನಿಮಗೆ ಬೆಸ್ಟ್ ಅನಿಸಿದ್ದು, ಹಾಗೆ ತುಂಬ ಚಾಲೆಂಜಿಂಗ್ ಅನಿಸಿದ್ದು, ತುಂಬ ಕಾಂಪ್ಲಿಕೇಟೆಡ್ ಆದಂಥ ಏನಾದರೂ ಒಂದು ಇನ್ಸಿಡೆಂಟ್ ತಿಳಿಸ್ಬೋದಾ ಡಾಕ್ಟರ್? ಆ ಥರ ಬೇಕಾದಷ್ಟು ಸರ್ಜರಿಗಳು. ಯಾಕೆಂದರೆ ಸರ್ಜನ್ಗೆ ಒಂದು ಸರಿ ಸರ್ಜರಿಗೆ ಹೋದಾಗ ಅವ್ರಿಗೆ ಕೆಲವೊಮ್ಮೆ ಹಾರ್ಟ್ ಬೀಟು ನಿಂತೋಗೋಂಥ ಪರಿಸ್ಥಿತಿಗಳು ಇರ್ತವೆ. ಅದು ಬೇಕಾದಷ್ಟಾಗಿದೆ, ಬ್ಲೀಡಿಂಗ್ ಆಗೋದು, ಬ್ಲಡ್ ಪ್ರೆಷರ್ ಹೋಗೋದು, ಅದನ್ನು ಕಂಟ್ರೋಲ್ ಮಾಡೋದು, ಆ ಥರ ವೆರಿ ಇದ್ರ ಥರ ಸರ್ಜರಿಗಳೆಲ್ಲ ಇದ್ದಾವೆ. ಬಟ್ ಕಿಡ್ನಿ ಸ್ಟೋನಲ್ಲೇ ಹೇಳಬೇಕು ಅಂತ ಹೇಳಿದ್ರೆ, ಕಿಡ್ನಿ ಸ್ಟೋನಲ್ಲೇ ನಾವು ಒಂದ್ಸರಿ 7 ಸೆಂಟಿಮೀಟ್ರ್ ಕಿಡ್ನಿ ಸ್ಟೋನ್, ಅದು ಚಾಲೆಂಜಿಂಗ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ 7 to 7.5 ಸೆಂಟಿಮೀಟ್ರ್ ಕಿಡ್ನಿ ಸ್ಟೋನ್. ಅದನ್ನು ಪೇಷಂಟ್ ಆಡೋ ಸ್ಟೆಂಟ್ ಹಾಕಿಸ್ಕೊಂಡಿದ್ರು. ಕಾರ್ಡಿಯಾಕ್ ಪ್ರಾಬ್ಲಮ್ ಇತ್ತು, ಆಸ್ಮಾ ಪ್ರಾಬ್ಲಮ್ ಇತ್ತು, ಎಲ್ಲ ಪ್ರಾಬ್ಲಮ್ ಇತ್ತು. ಸೊ ಅವ್ರಿಗೆ CABGನೂ ಆಗೋಗಿತ್ತು ಅವ್ರಿಗೆ. ಸೊ ದಟ್ ಪೇಷಂಟ್ 72-year-old ಮ್ಯಾನ್, ಅವ್ರಿಗೆ ಏನಾಗಿದ್ದು ಸ್ಟಂಟ್ ಹಾಕೋದು ತೆಗೆಯೋದು ಇನ್ಫೆಕ್ಷನ್ ಆಗ್ತಾನೆ ಇತ್ತು, ಪದೇ ಆಗ್ತಾಯಿತ್ತು. ಈಗ 7 ಸೆಂಟಿಮೀಟ್ರ್ ಸ್ಟೋನ್ಗೆ ನಾವು ಮಾಮೂಲಿ ಆಪ್ರೇಷನ್ ಮಾಡಬೇಕು ಅಥವಾ ಪಂಕ್ಚರ್ ಮಾಡಬೇಕು. ಈಗ ಪಂಕ್ಚರ್ ಮಾಡಿದ್ರೆ ಬ್ಲೀಡಿಂಗ್ ಆಗುತ್ತೆ. ಓಪನ್ ಸರ್ಜರಿ ಮಾಡ್ತೀವಿ ಅಂತ ಹೇಳಿದ್ರೆ ದೊಡ್ಡ ಇನ್ಸಿಷನ್ ಆಗುತ್ತೆ. 72-year-old ಆಮೇಲೆ ಓಪನ್ ಸರ್ಜರಿ ಮಾಡಿದ್ರು ಬ್ಲೀಡ್ ಆಗುತ್ತೆ. ಯಾಕೆಂದರೆ ಅವ್ರಿಗೆ ಹಾರ್ಟ್ ಸರ್ಜರಿ ಆಗಿದೆ. ಹಾರ್ಟ್ ಸರ್ಜರಿ ಆದಾಗ ಬ್ಲಡ್ ತಿನ್ನರ್ಸ್ ತೊಗೋಬೇಕು. ಇದೊಂಥರ ಫಿಕ್ಸೆಡ್ ಸಿಚುಯೇಷನ್, ತುಂಬ ದಿವಸ ನಿಲ್ಲಿಸ್ಲಿಕ್ಕಾಗಲ್ಲ. ಈಗ ಬ್ಲಡ್ ತಿನ್ನರ್ಸ್ ತೊಗೋತಿದ್ರೆ ಬಿಟ್ಟು ನಿಲ್ಲಿಸ್ಬಿಟ್ರೆ ಹಾರ್ಟ್ ಬ್ಲಾಕ್ ಆಗುತ್ತೆ.
ಸೊ ನಾವೇನು ಮಾಡಿದ್ವಿ, ನಾವು ಹೊಸ ಒಂದು ಟೆಕ್ನಾಲಜಿ ನಮ್ಮ ಹಾಸ್ಪಿಟಲಿ ಹೊಸದಾಗಿ ಬಂದಿದ್ದು, ಅದು ಇಟ್ ವಾಸ್ ಎ ಚಾಲೆಂಜ್. ನಾನು ಮಾಡ್ತೀನಿ, ನಾನು ಎಂಡೋಸ್ಕೋಪಿನಲ್ಲಿ ಮಾಡ್ತೀನಿ, ಯಾವುದೋ ಆಪ್ರೇಷನ್ ಇಲ್ಲದೇ 7.2 ಸೆಂಟಿಮೀಟರ್ ಸ್ಟೋನ್, 7.7 ಸೆಂಟಿಮೀಟರ್ ಸ್ಟೋನ್ ನಾವು ಮಾಡ್ತೀನಿ ಅಂತ ಹೇಳಿ ಅವ್ರು ಬಂದು ನಾನು 2 ಸ್ಟೇಜಲ್ಲಿ ನಿಮ್ಗೆ ಮಾಡ್ಕೊಡ್ತೀನಿ ಅಂತ ಹೇಳಿ ನಾವು ಮೋಸಸ್ ಲೇಸರ್ ಎಂಡೋಸ್ಕೋಪಿನಲ್ಲೇ ಸ್ಪೆಷಲ್ ಟೆಕ್ನಾಲಜಿ ಯೂಸ್ ಮಾಡಿ ಅದನ್ನು ಮೋಸಸ್ ಲೇಸರಲ್ಲಿ ಸ್ಟೋನ್ನ ಕಂಪ್ಲೀಟಾಗಿ ಪೌಡರ್ ಮಾಡಿ ಅಲ್ಟ್ರಾಸೌಂಡ್ ಯೂಸ್ ಮಾಡಿ, ಆಮೇಲೆ ನ್ಯಾವಿಗೇಷನ್ ಅಂತ ಎಕ್ಸ್ರೇ ಮತ್ತು ಅಲ್ಟ್ರಾಸೌಂಡ್ ನ್ಯಾವಿಗೇಷನ್ ಯೂಸ್ ಮಾಡಿ ಅದನ್ನು ಸ್ಟೋನ್ನ ಬ್ರೇಕ್ ಮಾಡಿ ಪೇಷಂಟ್ಗೆ 2 ಸ್ಟೇಜಲ್ಲಿ ನಾವು ಕ್ಲಿಯರ್ ಮಾಡ್ತೀವಿ. ಓಕೆ. ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಚಾಲೆಂಜಿಂಗ್, ಅಂದರೆ ರಿಸಲ್ಟ್ ಓರಿಯೆಂಟೆಡ್. ಈಗ ಪೇಷಂಟ್ಗೆ ಯಾವುದೂ ತೊಂದರೆ ಇಲ್ಲದಂಗೆ 7.2 ಸೆಂಟಿಮೀಟರ್ ಸ್ಟೋನ್ನ ಯಾರೂ ಮಾಡಿಲ್ಲದೆ ಇರೋಂಥದ್ದು 7.2 ಸೆಂಟಿಮೀಟರ್ಗೆ, ಅದರಲ್ಲಿ ಸ್ವಲ್ಪ ಖುಷಿ ಇದೆ, ಆ ಥರ ಬೇಕಾದಷ್ಟು ಇದೆ. ಒನ್ ಆಫ್ ದಿ ಎಕ್ಸಾಂಪಲ್. ಸ್ಟೋನ್ಗೆ ಹೇಳಬೇಕು, ಸ್ಟೋನ್ ಸಂಬಂಧ ಆದ್ದರಿಂದ ಈ ಕೇಸ್ ಹೇಳ್ಕೊಂಡು ಶೇರ್ ಮಾಡ್ತಾ ಇದ್ದೀನಿ. ಓಕೆ ಡಾಕ್ಟರ್, ಇನ್ನು ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಂಡ್ಬಿಡೋಣ. ಹಲೋ ಹಲೋ ಹಲೋ, ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರು? ನಾವು ಬಿಸ್ಲವಾಡಿಯಿಂದ ರಾಜಮ್ಮ ಅಂತ. ರಾಜಮ್ಮ. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಾಬ್ಲಮ್ ಏನಿದೆ ಹೇಳಿಮ್ಮ. ಸರಿ ಮೇಡಮ್. ನಮಸ್ತೆ, ಹೇಳಿ. ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ ಅಮ್ಮ. ನಮ್ಗೆ ಬಲ್ಚರಿ ಕಿಡ್ನಿ ನೋವು ಜಾಸ್ತಿ ಐತೆ ಸರ್. ಹೇಳಿ ಹೇಳಿ, ಎಲ್ಲಿ ಹೊಟ್ಟೆ ಕಿಡ್ನಿ ನೋವು ಜಾಸ್ತಿ, ಆವಾಗ ಬಂದದ್ಗ ಮೈ ಎಲ್ಲ ಉರಿ ಬರ್ತದ. ಹಾ. ಶುಗರ್ ಇದೆಯಾ ನಿಮಗೆ? ಇಲ್ಲ ಮೇಡಮ್, ಇಲ್ಲ ಸರ್, ಶುಗರ್ ಇಲ್ಲ. ಅದೇ ಕಿಡ್ನಿ ನೋವು ಅಂತ ಹೇಳಿದ್ರೆ ನಿಮಗೆ ಎದೆ ಹಿಂದ್ಗಡೆ ಬೆನ್ನಲ್ಲಿ ಮೇಲ್ಭಾಗದ ಬೆನ್ನಲ್ಲೇನೋ ನೋವು ಬಂದದ್ದು ಕಿಡ್ನಿ ಪೇನ್ ಅಂತ ಹೇಳ್ತೀವಿ. ಆಮೇಲೆ ಬೆನ್ನ ಭಾಗದಿಂದ ಬರ್ತದ, ಆಮೇಲೆ ಬಲ್ಸರಿ ಬಲಗಡೆ ಕಿಡ್ನಿ ಇದಿಲ್ಲದೆ. ಅದೇ ಹಲವಾರು ಕಾರಣಗಳು ಇರುತ್ತಮ್ಮ ಅದಕ್ಕೆ. ಒಂದು ಕ್ಯಾಲ್ಸಿಯಂ ಕಡಿಮೆ ಆದಾಗ ಬೋನಿಂದ ಬರ್ಬೋದು, ವರ್ಟಿಬ್ರಾ ಅಂತ ಇರುತ್ತೆ, ಆಮೇಲೆ ಮಸ್ಕ್ಯುಲರ್ ಅಂತ ಬರ್ಬೋದು. ನಿಮ್ಮ ವಯಸ್ಸಲ್ಲಿ ಕೆಲವೊಮ್ಮೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಅಂತ ಬರುತ್ತೆ, ವಿಟಮಿನ್ ಡಿ ಇರ್ಬೋದು, B12 ಅಂತ ಇರ್ಬೋದು, ಬೇರೆ ಎಲ್ಲ ಮಸ್ಕ್ಯುಲರ್ ಪೇನ್ ಇರ್ಬೋದು. ಸೊ ಕಿಡ್ನಿ ಒಂದೇ ಅಂತ ಹೇಳಲಿಕ್ಕೆ ಬರಲ್ಲ. ಒಂದು ಪ್ರಿಲಿಮಿನರಿ ಆಗಿ ಒಂದು ಸ್ಕ್ಯಾನಿಂಗ್ ಮಾಡಿಸಿ ಒಂದು ಡಾಕ್ಟರ್ ಹತ್ರ ತೋರಿಸಿದ್ರೆ ಅವರು ಪ್ರಿಲಿಮಿನರಿ ಟೆಸ್ಟ್ ಮಾಡಿ ನೋಡ್ತಾರೆ ಏನಕ್ಕಾಗಿರ್ಬೋದು ಅಂತ. ಸೊ ಒಂದ್ಸಲ ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೇದು ಫಸ್ಟ್. ಕಿಡ್ನಿ ಸ್ಟೋನಿಂದನೇ ಬರಬೇಕು ಅಂತೇನಿಲ್ಲ ಬ್ಯಾಕ್ ಪೇನ್. ಓಕೆ, ಥ್ಯಾಂಕ್ ಯು ರಾಜಮ್ಮ ತಮ್ಮೆಲ್ಲ. ಓಕೆ ಡಾಕ್ಟರ್, ಇನ್ನು ಇವಾಗ ಕಾಲರ್ ಹೇಳಿದ್ರು ಒಂಥರ ಉರಿ ಬಂದಂಗೆ ಆಗುತ್ತೆ ಅಂತ, ಒಬ್ಬೊಬ್ಬರಿಗೆ ಒಂದೊಂದು ಥರ ಸಿಂಪ್ಟಮ್ಸ್ ಬರೋ ಸಾಧ್ಯತೆಗಳಿರುತ್ತೆ. ಸೊ ಕಿಡ್ನಿ ಸ್ಟೋನ್ ಆದರೆ ನಮಗೆ ಗೊತ್ತಾಗೋದು ಹೇಗೆ, ಏನೇನು ಸಿಂಪ್ಟಮ್ಸ್ಗಳಿರುತ್ತೆ ಅಂತ? ಈಗ ನಾರ್ಮಲ್ ಆಗಿದ್ದು ಕಿಡ್ನಿ ಸ್ಟೋನ್ ಅದು ಕ್ಲಾಸಿಕಲ್ ಆಗಿ ಹೇಳಬೇಕು ಅಂದರೆ ಒಂದು ಈಗ ಸಮ್ಮರಲ್ಲಿ ಕಾಮನ್ ಆಗಿ ಬರೋದು, ಇಟ್ ಎಕ್ಸಾಕ್ಟ್ಲಿ ಮಿಮಿಕ್ಸ್ ಲೇಬರ್ ಪೇಯ್ನ್. ಓಕೆ, ಲೇಬರ್ ಪೇಯ್ನ್. ಈಗ ಹೆಂಗೆ ಅಂದರೆ ಅಲ್ಲಿ ಪಾಪ ಹೆಣ್ಮಕ್ಳಾಗಿ ಲೇಬರ್ ಮಕ್ಕಳನ್ನಾರು ಬರುತ್ತದೆ, ದೇ ಆರ್ ಏಬಲ್ ಟು ಡೆಲಿವರ್. ಇಲ್ಲಿ ಏನಿಲ್ಲ, ಸೇಮ್ ಸಿಮಿಲರ್ ಅಕ್ಯೂಟ್ ಪೇಯ್ನ್ ಬ್ಯಾಕ್ ರೇಡಿಯೇಟಿಂಗ್ ಟುವರ್ಡ್ಸ್ ದ ಗ್ರೈನ್, ತುಂಬ ಸಿವಿಯರ್ ಪೇನು. ದೇ ರೋಲ್ ಇನ್ ದ ಬೆಡ್, ವಾಮಿಟಿಂಗ್ ಸೆನ್ಸೇಷನ್ನು, ವಾಮಿಟಿಂಗ್ ಮಾಡ್ತಾರೆ. ಇದು ಕ್ಲಾಸಿಕಲ್ ಸ್ಟ್ಯಾಬಿಂಗ್ ಪೇಯ್ನ್, ತಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಈಗಲೇ ಬಂದು ಡಾಕ್ಟರ್ ಹತ್ರ ಹೋಗಿ ಆಪ್ರೇಷನ್ ಮಾಡಿ. ಇದು ಕ್ಲಾಸಿಕಲ್ ಆಗಿ ಸಣ್ಣ ಸ್ಟೋನು 4 ಮಿಲಿಮೀಟರ್ ಆಗೋದು 5 ಮಿಲಿಮೀಟರ್ ಆಗಿರ್ಬೋದು, ಬಂದು ಕೆಳಗೆ ಯೂರಿನರಿ ಟ್ಯೂಬ್ ಬಿದ್ದಾಗ ಬ್ಲಾಕ್ ಆದಾಗ ಅಷ್ಟು ಸಿವಿಯರ್ ಅಂತ ಪೇನು. ಇದಕ್ಕೆ ನಾವು ಅದಕ್ಕೆ ಲೇಬರ್ ಪೇಯ್ನ್ ಅಂತಲೇ ಹೇಳ್ತೀವಿ. ಸೊ ಈ ಥರದ್ದು ಒಂದು ಅಕ್ಯೂಟಾಗಿ ಸಣ್ಣ ಸ್ಟೋನ್ ಮಾಡಿದಾಗ ಹೀಗೆ ಕೆಳಗೆ ಬಂದಾಗ ಕೆಲವೊಮ್ಮೆ ಸ್ಟೋನಲ್ಲಿ ಏನಾಗುತ್ತೆ, ಸ್ಮೂತ್ ಇರುತ್ತೆ, ಸ್ಮೂತ್ ಸರ್ಫೇಸ್ ಇದ್ದಾಗ ಬಂದು ಬ್ಲಾಕ್ ಆಗಿರುತ್ತೆ. ಕೆಲವೊಮ್ಮೆ ಸ್ಟೋನ್ ಸರ್ಫೇಸಲ್ಲಿ ಈಗ ಡೈಹೈಡ್ರೇಟ್ ಸ್ಟೋನು, ಆಕ್ಸಿಡೇಟ್ ಸ್ಟೋನ್ ಹ್ಯಾವೆ ಶಾರ್ಪ್ ಮಾರ್ಜಿನ್. ಓಕೆ, ಶಾರ್ಪ್ ಮಾರ್ಜಿನ್ ಇದ್ದಾಗ ಏನ್ಬಿಡೋದು, ಸ್ಟೋನ್ ಸ್ಟಕ್ ಆಗಿಬಿಡುತ್ತೆ ವಾಲ್ಗೆ ಸ್ಟಕ್ ಆಗಿ ಅದು ಇಟ್ ವಿಲ್ ಕಾಸ್ ಡ್ಯಾಮೇಜ್, ಬ್ಲಡ್ ಪಾಸ್ ಆಗುತ್ತೆ, ಬ್ಲೀಡಿಂಗ್ ಆಗ್ಬೋದು. ಏನು ಅಂದ ತಕ್ಷಣ ನನಗೆ ಸರ್ ಇವತ್ತು ಬೆಳಗ್ಗೆ 35 ವರ್ಷದ ಮನುಷ್ಯ ಇವಾಗ ಬಂದು ಹೇಳ್ತಾನೆ ನನಗೆ ಇವತ್ತು ತುಂಬ ನೋವು ಬಂತು, ಹೊಟ್ಟೆ ನೋವು ಬಂತು, ಆಮೇಲೆ ಬ್ಲಡ್ ಪಾಸ್ ಆಯಿತು ಅಂತ. ಅದು 2ನೇ ಥರ ಸಿಂಪ್ಟಮ್. ಕೆಲವೊಮ್ಮೆ ಪೇಷಂಟ್ಗೆ ಏನಾಗ್ತದೆ, ರಿಕರೆಂಟು ಬ್ಯಾಕ್ ಪೇನ್ ಬರ್ತಾ ಇರುತ್ತೆ, ಹೋಗುತ್ತೆ, ಅದು ತುಂಬ ಅಬ್ಸ್ಟ್ರಕ್ಷನ್ ಇಲ್ಲ, ಬರೋದು ಹೋಗೋದು ಆಗ್ತಾ ಇರುತ್ತೆ. ಸೊ ದೀಸ್ ಆರ್ ದ ಮೇನ್ ಸಿಂಪ್ಟಮ್ಸು. ಕಾನ್ಸ್ಟೆಂಟ್ ಪೇಯ್ನು, ವಾಮಿಟಿಂಗು, ನಾಸಿಯಾ, ಸಮ್ಟೈಮ್ಸ್ ಸ್ವೆಟ್ಟಿಂಗು ಆಗ್ಬೋದು, ಕೆಲವೊಮ್ಮೆ ಬ್ಲಡ್ ಪಾಸ್ ಆಗ್ಬೋದು. ಇದು ಕಾಮನ್ ಆಗಿರುವಂಥ ಸಿಂಪ್ಟಮ್ಸ್. ಇದು ಅಡ್ವಾನ್ಸ್ ಸ್ಟೇಜಸಲ್ಲಿ ಬೇರೆ ಬರುತ್ತೆ, ಬಟ್ ದಿಸ್ ಇಸ್ ದ ಕಾಮನ್ ಸಿಂಪ್ಟಮ್ಸ್. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಂಡ್ಬಿಡೋಣ. ಹಲೋ ಹಲೋ ಮೇಡಮ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರು? ನಮ್ಮ ಹೆಸರು ಅಶೋಕ್ ಅಂತ, ಚಿಂತಾಮಣಿಯಿಂದ ಕರೆ ಮಾಡ್ತಿದ್ದೀವಿ. ಓಕೆ, ಡಾಕ್ಟರ್ ಇದ್ದಾರೆ, ಏನು ಸಮಸ್ಯೆ ಇದೆ ಹೇಳಿ. ಹೇಳಿ. ನಮ್ಗೆ 20 years ಆಯ್ತು ಡಾಕ್ಟರ್, ನಾವು ಕಿಡ್ನಿ ಡೋನರ್. ನಮ್ಮ ಅಕ್ಕವ್ರಿಗೆ ಕಿಡ್ನಿ ಕೊಟ್ಟಿದ್ದೀವಿ. ನಮ್ಗೆ ತುಂಬಾ ಬ್ಯಾಕ್ ಪೈನ್ ಇರುತ್ತೆ ಆಪರೇಷನ್ ಆದಾಗಲಿ. ಯಾಕೆ? ಅವರ ಅಕ್ಕ ಅವರಿಗೆ ಕಿಡ್ನಿ ಸ್ಟೋನ್ ಸಮಸ್ಯೆ ಇದೆಯಂತ, ಆಮೇಲೆ ಇವ್ರಿಗೂ ಏನೋ ಬ್ಯಾಕ್ ಪೈನ್ ಬರುತ್ತೆ ಮೇಡಮ್. ಓಕೆ, ಅವ್ರ ಅಕ್ಕಗೆ ಇವ್ರ ಕಿಡ್ನಿ ಡೋನರ್. ಡೊನೇಷನ್ ಮಾಡಿದ್ದೀರಾ ನೀವು? ಹೌದು ಸರ್. ಓಕೆ, ಈಗ ಕಿಡ್ನಿ ಇರೋ ಜಾಗದಲ್ಲಿ ನೋವು ಬರ್ತಾ ಇದೆ? ಇಲ್ಲ, ಕಿಡ್ನಿ ಆಪರೇಷನ್ ಆದ ಜಾಗದಲ್ಲಿ ನೋವು ಬರ್ತದೆ ಸರ್ ನಮ್ಗೆ. ಎಷ್ಟು ದಿವಸ ಆಯ್ತು ಈಗ ಕಿಡ್ನಿ ನೀವು ಡೊನೇಟ್ ಮಾಡಿ ಆಪರೇಷನ್ ಆಗಿ? 20 ವರ್ಷ ಆಯ್ತು ಸರ್. 20 ವರ್ಷ ಆಯ್ತು. ಹೌದು. ಈಗ ನಾರ್ಮಲ್ ಆಗಿ ಏನಾಗ್ತದೆ ಅಂತ
ಆವಾಗ್ಲಿಂದ ನೋವು ಬರ್ತಾನೆ ಇರುತ್ತೆ ಸರ್ ನಮ್ಗೆ. ಅದು ಕೆಲವೊಮ್ಮೆ ಇನ್ಸಿಷನ್ ಸ್ಕಾರಲ್ಲಿ ಏನಾದ್ರು ನೋವು, ಯಾಕೆಂದರೆ ಯಾವುದೋ ಓಪನ್ ಸರ್ಜರಿ ಮಾಡಿರ್ತಾರೋ ಅಥವಾ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯೂಶಲಿ ಆಪೋಸಿಟ್ ಕಿಡ್ನಿನಲ್ಲಿ ಫಂಕ್ಷನ್ ತಾನಾಗಿ ಒಂದು ಕಿಡ್ನಿ ನೀವು ಡೊನೇಟ್ ಮಾಡಿದ್ಮೇಲೆ ಇನ್ನೊಂದು ಆರ್ಗನ್ನು ಫಂಕ್ಷನ್ ಜಾಸ್ತಿ ಆದಾಗ ಏನಾಗುತ್ತೆ, ಅದಕ್ಕೆ ನಾವು ಕಾಂಪ್ಯಾನ್ಸೇಟ್ರಿ ಪೇಯ್ನ್ ಅಂತ ಹೇಳ್ತೀವಿ, ಕಾಂಪ್ಯಾನ್ಸೇಟ್ರಿ ಹೈಪೋಟ್ರೋಫಿ ಅಂತ. ಆ ಸಮಸ್ಯೆಯಿಂದ ಈಗ ಒಂದು ಕಿಡ್ನಿ ನೀವು ಕೊಟ್ಟಾಗ ಇನ್ನೊಂದು ಕಿಡ್ನಿ ತಾನಾಗೇ ಆ್ಯಕ್ಷನ್ ತಾನು ಕೆಲಸ ಜಾಸ್ತಿ ಮಾಡಿದಾಗ ನೋವು ಬರುವಂಥ ಪೇಯ್ನ್, ಅದು ಒಳ್ಳೆ ಪೇಯ್ನ್ ಅದು. ಬಟ್ ನೀವು ಹೇಳ್ತಿರೋದು ನೀವು ಆಪ್ರೇಷನ್ ಮಾಡಿರೋ ಜಾಗದಲ್ಲಿ ಅಂತ ಹೇಳ್ತಿದ್ದೀರಾ. ಅವಾಗ ಏನಾಗುತ್ತೆ, ಯಾವ್ದಾರು ಒಂದು ನಾವು ಓಪನ್ ಸರ್ಜರಿ ಆಗಿದೆ ಅದೇನೋ ನರ ಕಟ್ಟಾಗಿದ್ರೆ ಅದರಿಂದ ಬರ್ಬೋದು. ಬಟ್ ಅದಕ್ಕೆ ಒಂದು ಕಿಡ್ನಿ ಫಂಕ್ಷನ್ ಟೆಸ್ಟು, ಆಮೇಲೆ ನಿಮ್ದು ಡಾಕ್ಟ್ರು ಯಾರು ಟ್ರಾನ್ಸ್ಪ್ಲಾಂಟ್ ಡೋನರ್ ಸರ್ಜರಿ ಮಾಡಿದ್ರು ಅವ್ರದ್ದು ಹೋಗಿ ಒಂದ್ಸರಿ ಒಂದು ಸ್ಕ್ಯಾನಿಂಗ್, ಬೇಸಿಕ್ ಸ್ಕ್ಯಾನಿಂಗ್ ಮಾಡಬೇಕು. ಈಗ 20 ವರ್ಷ ಆಗಿದ್ರೆ ನೀವು ಚೆನ್ನಾಗಿದ್ದೀರಿ ಅಂದರೆ ಚೆನ್ನಾಗಿರ್ಬೋದು. ಬಟ್ ಏನಾದ್ರು ಮೈಲ್ಡಲ್ಲಿ ಸ್ವಲ್ಪ ಪೇಯ್ನ್ ಅನ್ನೋದೊಂದು ಸೈಕಲಾಜಿಕಲ್ ಪೇಯ್ನ್ ಅಂತಲೂ ಬರುತ್ತದು ಕೆಲವೊಮ್ಮೆ. ಸೊ ಸೈಕೋಸೊಮ್ಯಾಟಿಕ್ ಅಂತ ಬರುತ್ತೆ. ನಿಮ್ಗೆ ಆಪ್ರೇಷನ್ ಆಗಿದೆ ಅಲ್ಲ ಆ ಜಾಗದಲ್ಲಿ ಇಲ್ಲ ಅಂದಾಗ ಒಂದು ಫ್ಯಾಂಟಮ್ ಎಫೆಕ್ಟ್ ಅಂತ ಹೇಳ್ತೀವಿ. ಅದು ಕೆಲವೊಮ್ಮೆ ಏನೂ ಕಾಸ್ ಇಲ್ಲದೆ ನೋವು ಬರೋಂಥ ಸಾಧ್ಯತೆಗಳು ಇರ್ತವೆ, ಒಂದು ಲೆಸ್ ದೆನ್ 1% ಅದು ಇರ್ಬೋದು. ಬಟ್ ಅದನ್ನು ನಾವು ರೂಲ್ಔಟ್ ಮಾಡಬೇಕು. ರೂಲ್ಔಟ್ ಮಾಡೋಕ್ಕೆ ಒಂದು ಬೇಸಿಕ್ ಸ್ಕ್ಯಾನಿಂಗ್ ಮಾಡಿ ನೋಡಿದ್ರೆ ಏನೂ ಇಲ್ಲಪ್ಪ ತೊಂದರೆ ಅಂದಾಗ ನಾವು ಅದನ್ನು ನೆಗ್ಲೆಕ್ಟ್ ಮಾಡ್ಬೋದು, ಒಂದು ಸ್ವಲ್ಪ ಸ್ಮಾಲ್ ಪೇನ್ ಕಿಲ್ಲರ್ ತೊಗೊಂಡು. ಡಾಕ್ಟರ್ ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಂಡ್ಬಿಡೋಣ. ನಮಸ್ತೆ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಎಣ್ಣೆ ಮೈನಿಂದ ಕಾಲ್ ಮಾಡ್ತಿದ್ದೀವಿ. ಓಕೆ ಮಾ, ಡಾಕ್ಟರ್ ಇದ್ದಾರೆ, ಮಾತಾಡಿ. ನಮಸ್ಕಾರ ಡಾಕ್ಟ್ರೆ. ನಮ್ಮ ಪಾಪು 11 ತಿಂಗಳು ಇವಾಗ. ಅವನಿಗೆ ಲಾಸ್ಟ್ ಮಂತ್ ಟೆಸ್ಟ್ ಮಾಡ್ತಿದ್ವಿ, ಅವಾಗ ಕಿಡ್ನಿ ಸ್ಟೋನ್ ಇದೆ 2 mm ಅಂತ ಹೇಳಿದ್ರು. 12 mm? ಹಲೋ, 2 mm ಅಂದ್ರು. 2 mm. ಆಮೇಲೆ ಇನ್ನೊಂದ್ ಕಡೆ ಚೆಕಪ್ ಮಾಡ್ತಿದ್ದಕ್ಕೆ ಅವರು 8 mm ಅಂತ ಹೇಳಿದ್ರು. ಒಂದು ಇದೆ, ತುಂಬಾ ಇದಾವೆ ಅಂತೆಲ್ಲ ಹೇಳಿದ್ರು. ಅದಕ್ಕೆ ಯಾವ ತರ ಟ್ರೀಟ್ಮೆಂಟ್? ನಮ್ಗೆ ತುಂಬಾ ಭಯ ಆಗ್ಬಿಟ್ಟಿದೆ, ಸಣ್ಣ ಪಾಪು ಅಲ್ವಾ. ಎಷ್ಟು ತಿಂಗಳು ವಯಸ್ಸು ಅಂದ್ರಿ? 11 ತಿಂಗಳು. ಅದೇ 11 ತಿಂಗಳು ಅಂದಾಗ ಅದು ಒಂದು ಆ್ಯಕ್ಚುಲಾಗಿ ಕರೆಕ್ಟಾಗಿ ನಾವು ಟೆಸ್ಟ್ ಮಾಡಿ CT ಸ್ಕ್ಯಾನ್ ಅಂತ ಒಂದು ಮಾಡಬೇಕಾಗ್ತದಮ್ಮ. ಅದು 12 mm ಅಂದರೆ ತುಂಬ ದೊಡ್ಡದು, 2 mm ಅಂದರೆ ತುಂಬ ಸಣ್ಣದು. ಸೊ ಆ ಥರ ವೇರಿಯೇಷನ್ ಬಂದಾಗ ನಾವು ಅಕ್ಯುರೇಟಾಗಿ ಡಯಾಗ್ನೋಸಿಸ್ ಮಾಡಬೇಕಾಗುತ್ತೆ. ಸಿಂಪಲ್ಲಾಗಿ ಒಂದು ನೀವು ಯುರಾಲಜಿಸ್ಟ್ ಹತ್ರ ಭೇಟಿ ಆದರೆ ಒಂದು CT ಸ್ಕ್ಯಾನ್ ಮಾಡಿ ನಾವು ಸ್ಟೋನ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಫಸ್ಟು ಕನ್ಫರ್ಮ್ ಮಾಡ್ಕೋಬೇಕು. ಕನ್ಫರ್ಮ್ ಮಾಡ್ಕೊಂಡಾದ್ಮೇಲೆ 11 ತಿಂಗಳು ಮಗುಗಾದ್ರೂ ಕೆಲವು ಎಲ್ಲ ಟೆಕ್ನಾಲಜಿಗಳಿಗೆ ಅಡ್ವಾನ್ಸಸ್ ಇದ್ದಾವೆ, ಟ್ರೀಟ್ ಮಾಡ್ಬೋದು. ಲಿಥೋಟ್ರಿಪ್ಸಿ ಅಂತಿದೆ, ಲೇಸರ್ ಮೆಥಡ್ ಅಂತಿದೆ, ಇದೆಲ್ಲ ಎಲ್ಲ ಥರದ್ದು ಸೋ ಮೆನಿ ಟ್ರೀಟ್ಮೆಂಟ್ ಆಪ್ಷನ್ಸ್ ಆರ್ ದೇರ್. ಅದರಿಂದ ಅದು ಭಯ ಪಡೋಂಥದ್ದು ಏನಿಲ್ಲ, ಮಕ್ಕಳಲ್ಲೂ ಆಗುತ್ತೆ, ನೋಡಿದ್ದೀವಿ. ಅದನ್ನು ಟ್ರೀಟ್ ಮಾಡೋವಂಥ ಈಗ ಸಾಧನಗಳು ಎಲ್ಲ ಟೆಕ್ನಾಲಜಿಗಳೆಲ್ಲ ಇದ್ದಾವೆ, ಮಾಡ್ಬೋದು. ಏನು ಭಯ ಪಡೋಂಥದ್ದು ಏನಿಲ್ಲ. ಅದು ಯಾವ್ದ್ರಿಂದ ಬಂದಿದೆ ಚಿಕ್ಕ ಪಾಪುಗೆ ಅಂತ? ಅದನ್ನು ಅದೆಲ್ಲ ಫಸ್ಟು ಸ್ಟೋನ್ ತೆಗಿಬೇಕಮ್ಮ. ಸ್ಟೋನ್ ತೆಗಿಲಿಲ್ಲ ಅಂದರೆ ಕಿಡ್ನಿ ಡ್ಯಾಮೇಜ್ ಆಗುತ್ತೆ. ಫಸ್ಟು ಸ್ಟೋನ್ ತೆಗೆದು ಆಮೇಲೆ ಯೂರಿನ ಚೆಕಪ್ ಮಾಡ್ತೀವಿ ನಾವು, ಯಾವುದರಿಂದ ಬಂದಿದೆಯಪ್ಪ. ಬ್ಲಡ್ ಚೆಕಪ್ ಮಾಡ್ತೀವಿ, ಕ್ಯಾಲ್ಸಿಯಮ್ಮ, ಆಕ್ಸಲೇಟಾ, ಫಾಸ್ಫರಸ, ಯೂರಿಕ್ ಆ್ಯಸಿಡ್, ಬೇರೆ ಏನಾದ್ರು ಸೆಕೆಂಡ್ರಿ ಕಾಸ್ ಇದೆಯಾ, ಬ್ಲಾಕೇಜ್ ಏನಾದ್ರು ಇದೆಯಾ ಕಿಡ್ನಿನಲ್ಲಿ, ಇದೆಲ್ಲನೂ ಟೆಸ್ಟ್ ಮಾಡಬೇಕಾಗತ್ತೆ. ಅದೆಲ್ಲ ಟೆಸ್ಟ್ ಮಾಡಿ ಆಮೇಲೆ ಮಾಡಬೇಕಾಗತ್ತೆ. ಅದೆಲ್ಲ ಚೆಕ್ ಮಾಡೇ ಮಾಡಬೇಕದು, ಕಾರಣಗಳು ಯಾವುದು ಅಂತ. ಎಲ್ಲದಕ್ಕೂ ಒಂದೇ ಇಲ್ಲ ಆ ಥರ ಹಂಗೆ ಊಟದಿಂದ ಬರೋದು ಆ ಥರ ಇರೋದಿಲ್ಲ. 11 ತಿಂಗಳ ಮಗು ಏನು ತಿಂದಿರುತ್ತೆ ಊಟ? ಅಕಸ್ಮಾತ್ ಕಲ್ಲು ಮಣ್ಣು ಎಲ್ಲ ಮಕ್ಕಳು ತಿಂತಾರೆ? ಇಲ್ಲ ಆ ಕಲ್ಲೆಲ್ಲ ಅಲ್ಲಿಗೆ ಹೋಗೋದಿಲ್ಲಮ್ಮ. ಆ ಕಲ್ಲು ಮಣ್ಣೆಲ್ಲ ಕಿಡ್ನಿ ಒಳಗೆ ಹೋಗೋ ಅಷ್ಟು ಆಗೋದಿಲ್ಲ, ಅದರಿಂದ ಬರೋದಿಲ್ಲ. ಅದು ಚೆಕಪ್ ಮಾಡಿಸಿ. ಯೂರಿನಲ್ಲಿ 1-2 ಸರಿ ಕಲ್ಲುಗಳು ಬಂದ್ವು. ಇಲ್ಲ, ಅದು ಚೆಕಪ್ ಮಾಡಿಸಿದ್ರೇ ಗೊತ್ತಾಗೋದು. ಅದು ನೀವು ಡಾಕ್ಟ್ರ್ ಹತ್ರ ಈಗ ಅಲ್ಲಿ ಈಗ ನಿಮ್ಮದು ಕೇಸ್ ಸ್ವಲ್ಪ ಸೆನ್ಸಿಟಿವ್ ಕೇಸು, ಟಿವಿನಲ್ಲಿ ನಂಗೆ ಅಡ್ವೈಸ್ ಮಾಡ್ಲಿಕ್ಕೆ ಬರೋದಿಲ್ಲ ಅದು. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇನ್ನು ಡಾಕ್ಟರ್, ಇವಾಗ ಅವ್ರು ಹೇಳಿದ್ರು ಚಿಕ್ಕ ಮಗುವಲ್ಲಿ ಸ್ಟೋನ್ ಕಾಣಿಸ್ಕೊಂಡಿದೆ ಅಂತ. ಅದು ಕೂಡ 11 ತಿಂಗಳು ಮಗು. ಸೊ ಯಾವ ಕಾರಣದಿಂದ ಅಥವಾ ಹೇಗೆ ಬಂದಿರೋ ಚಾನ್ಸಸ್ ಇದೆ ಅಂತ? ಅದೇ ಒಂದು ಬ್ಲಾಕೇಜ್ ಇರ್ಬೋದು ಕಿಡ್ನಿ. ಈಗ ಊಟದಾಗೆ ಬರ್ತದೆ ಅಂದರೆ ಕಂಜನೆಟಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಕಿಡ್ನಿನಲ್ಲಿ ಈಗ ಕಿಡ್ನಿ ಇರುತ್ತೆ, ಅದರಿಂದ ಯೂರಿನರಿ ಕಲೆಕ್ಟಿಂಗ್ ಸಿಸ್ಟಮ್ ಅಂತ ಇರುತ್ತೆ. ಪೆಲ್ವಿಕ್ ಅಬ್ಸ್ಟ್ರಕ್ಷನ್ ಅಂತ ಆಗ್ಬೋದು. ಅದು PUJ ಕಾಮನ್ ಆಗಿ ಬರುತ್ತೆ, ಅದು PUJ ಅಬ್ಸ್ಟ್ರಕ್ಷನ್ ಅಂತ. ಹಾಗೇನಾಗ್ತದೆ, ಅಬ್ಸ್ಟ್ರಕ್ಷನ್ ಇದ್ದಾಗ ನಾವು ಅಬ್ಸ್ಟ್ರಕ್ಷನ್ನ ತೆಗಿಬೇಕಾಗತ್ತೆ. ಸೊ ಸ್ಟೋನು ಫಾರ್ಮೇಷನ್ ಡ್ಯೂ ಟು PUJ ಅಬ್ಸ್ಟ್ರಕ್ಷನ್ ಅಂತಿದ್ದಾಗ ನಾವು ಅಬ್ಸ್ಟ್ರಕ್ಷನ್ ಕ್ಲಿಯರ್ ಮಾಡಿ ಸ್ಟೋನ್ ತೆಗಿಬೇಕು. ಇಲ್ಲದೆ ಅವನು ಬರೀ ಸ್ಟೋನ್ ತೆಗೆದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಸೊ ಕಾಮನ್ನಾಗಿ ಕಂಜನೆಟಲ್ ಪ್ರಾಬ್ಲಮಿಂದ ಆಗ್ಬೋದು. ಕೆಲವೊಮ್ಮೆ ಜೆನೆಟಿಕ್ ಡಿಸಾರ್ಡರ್ಸ್ ಅಂತ ಇರುತ್ತೆ, ಕೆಲವು ಸಿಸ್ಟಿನೋಸಿಸು, ಹೈಪರ್ ಪ್ಯಾರಾಥೈರಾಯ್ಡಿಸಮು, ಈ ಥರ ಎಲ್ಲ ಕೆಲವು ಕಾರಣಗಳಿದೆ, ಅದನ್ನೆಲ್ಲ ಕಂಡುಹಿಡಿಬೇಕಾಗ್ತದೆ. ಸೊ ಮೇನ್ಲಿ ಇನ್ಫೆಕ್ಷನ್ ಇತ್ತು. ಈಗ ರಿಫ್ಲಕ್ಸ್ ಆಗಿರುತ್ತೆ ಕಿಡ್ನಿನಲ್ಲಿ, ಯೂರಿನ್ ಪಾಸ್ ಮಾಡಬೇಕಾದ್ರೆ ರಿಫ್ಲಕ್ಸ್ ಆಗ್ಬೋದು. ರಿಫ್ಲಕ್ಸ್ ಆಗಿ ಕಿಡ್ನಿನಲ್ಲಿ ಹೋಗಿ ಶೇಖರಣೆ ಆಗಿರುತ್ತೆ, ಸ್ಟೇಸಿಸ್ ಅಂತ ಇರುತ್ತೆ. ಸೊ ಮೇ ಬಿ ಡ್ಯೂ ಟು ಇನ್ಫೆಕ್ಷನ್, ಮೇ ಬಿ ಡ್ಯೂ ಟು ಸ್ಟೇಸಿಸ್, ಆ ಥರ ಯಾವ್ದಾದ್ರು ಕಾರಣಗಳನ್ನ ಯಾವ್ದಾರು ಒಂದು ಕಾರಣ ಇರುತ್ತೆ ಮಕ್ಕಳಲ್ಲಿ ಬಂದಾಗ. ಸೊ ಆ ಕಾರಣಗಳನ್ನ ನಾವು ಟ್ರೀಟ್ ಮಾಡಬೇಕಾಗುತ್ತೆ. ಕಾಮನ್ನಾಗಿ ಇರುತ್ತದು, ಎಷ್ಟು ಕಾಮನ್ ಇಲ್ಲದೆ ಹೋದ್ರೂ ಮಕ್ಕಳಲ್ಲೂ ಬರುತ್ತೆ. ಅದಕ್ಕೊಂದು ಕಾರಣ ನಾವು ಕಂಡುಹಿಡಿದು ಟ್ರೀಟ್ ಮಾಡಬೇಕಾಗುತ್ತೆ.
ಹೌದು. ಇನ್ನು ಡಾಕ್ಟರ್, ಇತ್ತೀಚೆಗೆ ಕಿಡ್ನಿ ಸ್ಟೋನ್ ಜಾಸ್ತಿ ಆಗಿದೆ, ಹಾಗೆ ಜನರಿಗೂ ಇದ್ರ ಬಗ್ಗೆ ನೆಗ್ಲಿಜೆನ್ಸ್ ಕೂಡ ಜಾಸ್ತಿ ಆಗಿದೆ. ಕಿಡ್ನಿ ಸ್ಟೋನ್ ಅಂದ ತಕ್ಷಣ ಯಾರೋ ಹೇಳಿದ್ರು ಅಂತ ಒಂದಷ್ಟು ಏನೋ ತಿಂದ್ಬಿಡೋದು ಅಥವಾ ಏನೋ ಕುಡಿದ್ ಬಿಡೋದು, ಈ ತರ ಮಾಡಿದ ತಕ್ಷಣ ಹೋಗ್ಬಿಡುತ್ತೆ ಹಾಸ್ಪಿಟಲ್ಗೆ, ಏನು ಹೋಗೋದು ಬೇಡ ಅನ್ನುವಂಥ ನೆಗ್ಲಿಜೆನ್ಸ್ ಅನ್ನು ತುಂಬಾ ಜನ ಮಾಡ್ತಿದ್ದಾರೆ. ಈ ತರ ನೆಗ್ಲಿಜೆನ್ಸ್ ಮಾಡೋದ್ರಿಂದ ಏನೇನು ಎಫೆಕ್ಟ್ಗಳು ಆಗ್ಬೋದು, ಯಾವ ರೀತಿ ಇದು ಪರಿಣಾಮ ಬೀರ್ಬೋದು ಅಂತ? ಅದೇ ನೀವು ನೆಗ್ಲಿಜೆನ್ಸ್ ಅಂದಾಗ ಇದು ಹೇಳಲೇಬೇಕಿದೆ. ಯಾಕೆಂದರೆ ಯಾರೋ ನಾನು ಹೋಗಿದ್ದೆ ಯಾವುದೋ ಟ್ರೀಟ್ಮೆಂಟ್ ಹೇಳಿದ್ರೆ ಅವರು ಯಾವುದೋ ಟ್ರೀಟ್ಮೆಂಟ್ ಕೊಟ್ಟರು, ಅದೆಲ್ಲ ಎಲ್ಲೋ ಬೇರೆ ಯಾವುದೋ ಸ್ಟೇಟ್ಗೆ ಹೋಗೋದು ಎಲ್ಲ ಹೋಗೋದು, ಎಲ್ಲೋ ಹೋಗಿದ್ದೆ ಅವ್ರನ್ನ ಕಿಡ್ನಿಲೇ ಕೊಟ್ಟರು ಅಂತ ಈಗ ತೋರಿಸೋದು, ಕಿಡ್ನಿನ ಈಗ ಮಾಡಿ ಕೊಟ್ಟರು ಅಂತ ಸ್ಟೋನೆಲ್ಲ ತೋರಿಸ್ತಾರೆ. ಆಮೇಲೆ ಬಾಳೆ ದಿಂಡು ತಿನ್ನೋದು, ಬಾಳೆ ದಿಂಡಲ್ಲಿ ಇರ್ಬೋದು ಅಂಶಗಳು, ಬಟ್ ತಿಂದ ತಕ್ಷಣ ಹೊಟ್ಟೋಯ್ತು ಅನ್ನೋದು. ಈಗೇನಾಗಿದೆ ಅಂದರೆ ಇದು 20 ವರ್ಷದಿಂದ ನೋಡ್ತಾ ಬಂದಿದ್ದು ಈ ಥರ ಸಿಮ್ಟಮ್ಸಲ್ಲಿ. ಇದು ತುಂಬ ರಿಸರ್ಚ್ ನಡೀತಾ ಇದೆ. ಕಿಡ್ನಿ ಸ್ಟೋನು ಫಾರ್ಮೇಷನ್ನು, ಅದ್ರದ್ದು ಪ್ರಿವೆನ್ಷನು. ಕೆಲವರೆಲ್ಲ ಕೇಳ್ತಾರೆ ಏನೋ ಕರಗ್ಸೋಕ್ಕಿದೆಯಾ ಕಿಡ್ನಿ ಸ್ಟೋನ್ನ, ಏನಾದ್ರು ಸ್ಟೋನ್ನ ಕರಗ್ಸೋಕ್ಕಿದೆಯಾ ಅಂತ. ಈ ಥರ ಎಲ್ಲ ಏನಾಗ್ತದೆ, ಅದು ಏನೋ ಒಂದು ಮನೋಭಾವ ಇದೆ, ಸ್ಟೋನ್ ಕರಗಬೇಕು ಹೋಗೋದು ಬೇಡ ಅಂತ. ಇದು ಮೇನ್ ಕಾರಣ ನೆಗ್ಲಿಜೆನ್ಸ್ಗೆ. ಸೊ ಯಾವುದೋ ಒಂದು ಟ್ರೀಟ್ಮೆಂಟಲ್ಲೇ ನಮ್ಮ ಹೊಟ್ಟೋಗ್ಬಿಡುತ್ತೆ. ಆಮೇಲೆ ದಿ ಬಿಲೀವ್ ಇನ್ ಸಮ್ ಇದು ಮ್ಯಾಜಿಕ್ ಇದರೊಳಗೆ ಮನೆಯಲ್ಲೇ ತಾವೇನೇ ಏನೋ ಟೊಮೆಟೊ ತಿಂದರೆ ಬರುತ್ತೆ ಅಂತ ಹೇಳ್ಬಿಟ್ಟು ಅವರು ಅವಾಯ್ಡ್ ಮಾಡೋದು ಏನೋ ಮಾಡ್ತಾರೆ. ಈ ಎಲ್ಲ ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಕಿಡ್ನಿನಲ್ಲಿ ನಾವು ಒಂದ್ಸರಿ ಪೇಯ್ನ್ ಬಂದಾಗ ಎವ್ಯಾಲ್ಯೂಷನ್ ಮಾಡಲಿಲ್ಲ ಅಂದರೆ ಇದು 5 ಮಿಲಿಮೀಟರ್ ಸ್ಟೋನು 6 ಆಗ್ಬೋದು, ಆಮೇಲೆ 1 ಸೆಂಟಿಮೀಟರ್ ಆಗ್ಬೋದು. ಅವ್ರು ಹೇಳ್ದಂಗೆ ಕೆಲವರು ಮೊದಲು ಕರೆ ಮಾಡಿದ್ರು 32 ಮಿಲಿಮೀಟರ್ ಇತ್ತು, 22 ಮಿಲಿಮೀಟರ್ ಇದ್ದು. 32 ಮಿಲಿಮೀಟರ್ ನೀವು ಸ್ಟ್ಯಾಗ ನನಗೆ ಗೊತ್ತಲ್ಲ, ಜಿಂಕೆನಲ್ಲಿ ಹಾರ್ನ್ ಥರ ಇರುತ್ತೆ, ಆ ಥರ ಕಿಡ್ನಿನ ಎಲ್ಲ ಕೋಣೆಗಳಿಗೂ ಡೆವಲಪ್ ಆಗಿ 6-7 ಸೆಂಟಿಮೀಟರ್ ಸ್ಟೋನ್ ಆಗ್ಬೋದು. ಇದೆಲ್ಲ ನಾವು ನೆಗ್ಲೆಕ್ಟೆಡ್ ಕೇಸು ನಾವು ಗುಜರಾತು, ರಾಜಸ್ಥಾನ, ನಾರ್ತ್ ಬೆಲ್ಟಲ್ಲಿ ಜಾಸ್ತಿ ನೋಡ್ತಿದ್ವಿ. ಇದನ್ನು ಸ್ಟ್ಯಾಗಾನ್ಸ್ ದೊಡ್ಡ ಸ್ಟೋನ್ಗಳಾಗ್ಬಿಡುತ್ತದೆ. ಸೊ ಅಲ್ಲಿವರೆಗೂ ಡೆವಲಪ್ ಆದಾಗ ಏನಾಗುತ್ತೆ, ಕಿಡ್ನಿ ಸ್ಟೋನ್ ಡೆವಲಪ್ ಆದಾಗ ಅದು ಇಟ್ ವಿಲ್ ಲೀಡ್ ಟು ಸಮ್ ಡ್ಯಾಮೇಜ್, ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಕಿಡ್ನಿ ಡ್ಯಾಮೇಜ್ ಆಗುತ್ತೆ. CKD 1% ಆಫ್ ದಿ ಕೇಸ್ ಲೀಡ್ ಟು ದಟ್. ಹೈಪರ್ ಟೆನ್ಷನ್ ಡೆವಲಪ್ ಆಗುತ್ತೆ, ಕಿಡ್ನಿ ಅಬ್ಸ್ಟ್ರಕ್ಷನ್ ಆಗಿರುತ್ತೆ. ಸೊ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಕಿಡ್ನಿ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ, ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ಕಿಡ್ನಿನಲ್ಲಿ ಫೇಲ್ಯೂರ್ ಆಗುತ್ತೆ. ಕೆಲವೊಮ್ಮೆ ಏನು ಮಾಡ್ತಾರೆ, ಕಿಡ್ನಿ ಸ್ಟೋನ್ ನಮಗೇನು ತೊಂದರೆ ಕೊಡ್ತಾ ಇಲ್ಲ ಅಪ್ಪ, ಕಿಡ್ನಿನಲ್ಲಿ ಹಾಗೇ ಇದೆ, 15 ವರ್ಷದಿಂದ ಇದೆ. 15 ವರ್ಷ ಆದಮೇಲೆ ನಾವು ವಿ ಹ್ಯಾವ್ ಸೀನ್ ಇನ್ ಅವರ್ ಲಿಟ್ರೇಚರ್ ದೇರ್, ವಿ ಹ್ಯಾವ್ ಸೀನ್ ಇನ್ ಅವರ್ ಓನ್ ಐಸ್ ಆ ಕಿಡ್ನಿ ಸ್ಟೋನು ಇರಿಟೇಷನ್ ಮಾಡಿ 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 ಕಿಡ್ನಿಯಲ್ಲಿ ಕಿಡ್ನಿ ಕ್ಯಾನ್ಸರು ಆಗಿದೆ. ಓಕೆ. ಸೊ ಈ ಲೆವರ್ಗೆ ಅದು ಕಿಡ್ನಿ ಕ್ಯಾನ್ಸರ್ ಅದು ಯಾವುದೋ ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಅಂತ, ಕಿಡ್ನಿ ಟ್ರೀಟೇ ಮಾಡೋಕ್ಕಾಗದಿರೋಂಥ ಕ್ಯಾನ್ಸರ್ ಅದು, ತೆಗೆದು ಟ್ರೀಟ್ ಮಾಡೋಕೆ. ಸೊ ನೆಗ್ಲೆಕ್ಟ್ ಮಾಡೋದ್ರಿಂದ ಇದೆಲ್ಲ ಸಿವಿಯರ್ ಕಾಂಪ್ಲಿಕೇಶನ್ಸ್ ಆರ್ ಬೌಂಡ್ ಟು ಹ್ಯಾಪನ್. ಅದರಿಂದ ಅದು ಯಾವಾಗ ನೋವು ಬಂದಾಗ ಅದೇ ಸಣ್ಣ ಪುಟ್ಟ ಸ್ಟೋನ್ ಇದ್ದಾಗ ಎಲ್ಲದಕ್ಕೂ ಸರ್ಜರಿ ಮಾಡಬೇಕು ಅಂತಿಲ್ಲ, ವಾಚ್ಫುಲ್ ವೇಟಿಂಗ್ ಅಂತ ಹೇಳ್ತೀವಿ, ನೀರು ಕುಡೀರಿ ಅಂತ ಹೇಳ್ತೀವಿ. ಕೆಲವು ಅರ್ಲಿ ಸ್ಟೇಜಸಲ್ಲಿ ನಾವು ಎಲ್ಲದಕ್ಕೂ ಏನು ಪ್ರೊಸೀಜರ್ ಮಾಡೋದಿಲ್ಲ. ಒಂದು ಮೆಡಿಕಲ್ ಎಕ್ಸ್ಪಲ್ಷನ್ ಥೆರಪಿ ಅಂತಿದೆ, ಮೆಡಿಸನ್ ಕೊಟ್ಟು ಹೋಗಿಸೋವಂಥ ಒಂದು ಯುರೇಟರ್ನ ಡೈಲೇಟ್ ಮಾಡಿ, ಯುರೇಟರ್ನ ದೊಡ್ಡದು ಮಾಡಿ ಸ್ಟೋನ್ ಪಾಸ್ ಆಗೋಕ್ಕೆ ನಾವು ಫೆಸಿಲಿಟೇಟ್ ಮಾಡುವಂಥ ಮೆಡಿಕೇಷನ್ಸ್ ಇದೆ, ಮೆಡಿಕಲ್ ಎಕ್ಸ್ಪಲ್ಷನ್ ಥೆರಪಿ ಅಂತ ಹೇಳಿ. ಇದೆಲ್ಲ ಕೊಟ್ಟು ಮಾಡಿದ್ರೆ ಅರ್ಲಿ ಸ್ಟೇಜಸಲ್ಲಿ ಮಾಡಿದ್ರೆ ಏನು ತೊಂದರೆ ಆಗೋದಿಲ್ಲ. ಇನ್ನು ಡಾಕ್ಟರ್ ಹೇಳ್ತಾ ಇದ್ರಿ, ಅದ್ರ ಜೊತೆಗೆ ಈಗ ಕಾಮನ್ ಆಗಿ ಕಿಡ್ನಿ ಸ್ಟೋನ್ ಬಂತು ಅಂದರೆ ಸಾಕು, ಕಾಮನ್ ಆಗಿ ಫ್ರೀ ಅಡ್ವೈಸ್ ಏನಂತಂದರೆ 1-2 ಬಿಯರ್ ಕುಡಿದ್ಬಿಡು ಹೋಗ್ಬಿಡುತ್ತೆ ಅನ್ನೋಂಥ ಅಡ್ವೈಸ್ ಅಂತೂ ಸಿಗ್ತಾನೆ ಇರುತ್ತೆ. ಬಿಯರ್ ಕುಡಿದ್ರೆ ನಿಜಕ್ಕೂ ಸ್ಟೋನ್ ಹೋಗುತ್ತಾ, ಬೇರೆ ಏನಾದರೂ ಎಫೆಕ್ಟ್ಗಳಾಗುತ್ತಾ, ಹೆಂಗೆ ಡಾಕ್ಟರ್? ಅದೇ ಅದು ಪ್ಯಾರಾಡಿಗಮ್ ಇದೆ ಅದು ಸ್ಟೋನಲ್ಲಿ. ಈಗ ನಾರ್ಮಲಾಗಿ ಏನಾಗ್ತದೆ, ನಾವು ಸ್ಟೋನು ಒಂದು 5 ಮಿಲಿಮೀಟ್ರ್ 6 ಮಿಲಿಮೀಟ್ರ್ ಕೆಳಗಡೆ ಅಬ್ಸ್ಟ್ರಕ್ಷನ್ ಕಿಡ್ನಿ ಅಥವಾ ಕೆಳಗಡೆ ಅಬ್ಸ್ಟ್ರಕ್ಷನ್ ಆದಾಗ ಅದು ನಾರ್ಮಲಾಗಿ ನಾವು ಜಾಸ್ತಿ ನೀರು ಕುಡಿದು ಪಾಸ್ ಮಾಡ್ತೀವಿ. ಪಾಸ್ ಆಗೋ ಚಾನ್ಸಸ್ ಇರುತ್ತೆ, ಯಾಕೆಂದರೆ ಫೋರ್ಸ್ ಡಯೂರೆಸಿಸ್ ಅಂತ, ಫೋರ್ಸು ಕಿಡ್ನಿನಲ್ಲಿ ಈಗ ವಾಟರ್ನ ಚಾನಲಲ್ಲಿ ಫೋರ್ಸ್ ಇದ್ದಾಗ ಅಲ್ಲಿ ಕಟ್ಕೊಂಡಿರೋ ನೀರೆಲ್ಲ ಇದಾಗುತ್ತಲ್ಲ. ಈಗ ಕೇತಿನಲ್ಲಿ ಜಮೀನಲ್ಲೇ ನೀವು ಫೋರ್ಸ್ ಆಗಿತ್ತು ಅಂದರೆ ಅಲ್ಲೆಲ್ಲ ಓಪನ್ ಆಗಿಬಿಡುತ್ತೆ ಪ್ಯಾಸೇಜು. ಸೊ ಕೊಳೆಯೆಲ್ಲ ಆಚೆಗೆ ಹೋದಂಗೆ ಸೇಮ್ ಈಗ ಫೋರ್ಸ್ ವಾಟ್ರು, ಈಗ ಯುರಿನರಿ ಟ್ಯೂಬಲ್ಲಿ 4-6 ಮಿಲಿಮೀಟ್ರ್ ಟ್ಯೂಬಲ್ಲಿ ಫೋರ್ಸ್ಫುಲ್ಲಾಗಿ ವಾಟರ್ ಹೋದಾಗ ಸ್ಟೋನು ತಾನಾಗಿ ಪುಷ್ ಆಗಿ ಈಚೆಗೆ ಬರುತ್ತೆ. ಅದು ನಾರ್ಮಲ್ ಪ್ರಾಸೆಸ್ಸು, ಅದಕ್ಕೆ ಜಾಸ್ತಿ ನೀರು ಕುಡೀರಿ ಅಂತ ಹೇಳ್ತೀವಿ. ಬಿಯರ್ ಕುಡಿದ್ರೆ ಏನಾಗುತ್ತಪ್ಪ, ಹೌದು ಸ್ಟೋನ್ ಪಾಸ್ ಆಗುತ್ತೆ, ಯಾಕೆಂದರೆ ಡಯೂರೆಸಿಸ್ ಎಫೆಕ್ಟ್ ಇರುತ್ತೆ. ಯೂರಿನ್ನು ಫಿಲ್ಟರ್ ಆಗಿ ಫಾಸ್ಟಾಗಿ ಹೋಗ್ತಾ ಇರ್ತದೆ, ವಿತಿನ್ ನೀವು ಕುಡಿದ ತಕ್ಷಣ ವಿತಿನ್ 1.5 ಅವರ್ಸ್ ಎಫೆಕ್ಟ್ ಆಗಿ ಫಾಸ್ಟಾಗಿ ಹೋಗ್ತದೆ. ಸೊ ಅಬ್ಸ್ಟ್ರಕ್ಷನ್ ಇರೋ ಸ್ಟೋನ್ ಫಾರ್ಮ್ ಆಗ್ತದೆ, ಆಚೆಗೆ ಹೋಗ್ತದೆ. ಸೊ ಪೀಪಲ್ ಆರ್ ಹ್ಯಾಪಿ, ಓ ಇವತ್ತು ಬಿಯರ್ ಕುಡಿದಪ್ಪ ಸ್ಟೋನ್ ಹೊಡೋಯ್ತು, ನೋವಿದ್ದು ಹೊಡೋಯ್ತು ಅಂತ. ಬಟ್ ಅಷ್ಟೇ ಸತ್ಯ, ಬಿಯರ್ ಕುಡಿಯೋದು ಅದು ಅಂತ ಸ್ಟೋನ್ ಫಾರ್ಮ್ ಆಯ್ತು, ಇನ್ನು ಫಾರ್ಮ್ ಆಗಿದೆ ಅಂತ ಅವರು ಚೆನ್ನಾಗಿ ಕುಡಿದು ಅಭ್ಯಾಸ ಆಗಿ ಅವ್ರಿಗೆ ಇದನ್ನು ಆಗ್ಬಿಡ್ತದೆ, ಅದು ವ್ಯಸನಿ ಆಗಿಬಿಡ್ತಾರೆ. ಆಗೇನಾಗ್ತದೆ, ಅದರಲ್ಲಿ ಯೂರಿಕ್ ಆ್ಯಸಿಡ್ ಕಂಟೆಂಟ್ ತುಂಬ ಹೈ ಇದೆ. ಈಸ್ ಒನ್ ಆಫ್ ದಿ ಫುಡ್ ವಿಚ್ ಪ್ರೊಡ್ಯೂಸಸ್ ಯೂರಿಕ್ ಆ್ಯಸಿಡ್ ಕ್ರಿಸ್ಟಲ್ಸ್. ಸೊ ಕ್ರಿಸ್ಟಲ್ಸ್ ಫಾರ್ಮೇಷನ್ ಆಗಿ ಅದು ಸ್ಟೋನ್ ಆಗೋದಕ್ಕೆ ಒಂದು ನಂಬರ್ 1 ರೀಸನ್. ಹಸ್ ಮಾಡೋದು ಬೇರೆ, ಬಟ್ ಅದರಿಂದ ಫಾರ್ಮೇಷನ್ನೇ ಮೇನ್ ಆಗಿರೋದ್ರಿಂದ ಬಿಯರ್ ಈಸ್ ನಾಟ್ ಅಡ್ವೈಸಬಲ್ ಅಟ್ ಆಲ್. ಓಕೆ ಡಾಕ್ಟರ್, ಇನ್ನು ಟ್ರೀಟ್ಮೆಂಟ್ ಬಗ್ಗೆ ಬರೋದಾದರೆ, ಟ್ರೀಟ್ಮೆಂಟ್ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಶಕುಂತಲಾ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೇಲೂರಿಂದ ಮಾತಾಡ್ತಿರೋದು. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಾಬ್ಲಮ್ ಏನಿದೆ ಹೇಳಿ. ಆಯ್ತು ಮೇಡಮ್, ಮಾತಾಡಿ. ಹೇಳಿ ಅಮ್ಮ. ಹಲೋ ಸರ್. ಹಾಂ ನಮಸ್ತೆ, ಹೇಳಿ. ನಾವಿಲ್ಲಿ ಬೇಲೂರಿಂದ ಮಾತಾಡ್ತಿರೋದು ಸರ್. ಬೇಲೂರಿಂದ ಹೇಳಿ ಅಮ್ಮ, ಹೇಳಿ. ನಮ್ಮನೆಯವರಿಗೆ ಈಗ 1.5 ತಿಂಗಳು ಆಯ್ತು ಸರ್, ಕಿಡ್ನಿ ಸ್ಟೋನ್ ಇದೆ ಅಂತ ಬ್ಲಾಸ್ಟ್ ಮಾಡಿಸಿದ್ವಿ. ಓಕೆ.
ಅದು ಮಾಡಿಸಿ 15 ದಿವಸಕ್ಕೆ ಬಂದು ಅದನ್ನ ತೆಗ್ಸಿ ಅಂತ ಹೇಳಿದ್ರು ಸರ್. ತೆಗ್ಸಕ್ಕೆ ಅಂತ ಹೋಗಿದ್ವಿ, ಮತ್ತೆ ಸಿಟಿ ಸ್ಕ್ಯಾನಿಂಗ್ ಆಗ್ಬೇಕು ಅಂತ ಹೇಳಿದ್ರು. ಅದು ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ನೋಡ್ಬಿಟ್ಟು ಮತ್ತೆ ಚೂರ್ ಕಲ್ಲುಗಳೆಲ್ಲ ಮತ್ತೆ ಇದಾವೆ, ಇನ್ನೊಂದ್ 15 ದಿವಸ ಬಿಟ್ಟು ಬಂದು ಅದನ್ನ ತೆಗೆಸ್ಕೊಂಡು ಹೋಗಿ ಅಂತ ಹೇಳಿದ್ರು ಸರ್. ಮೊನ್ನೆ ಹೋಗಿದ್ರು. ಅದು ಮೊನ್ನೆ ಹೋಗಿದ್ದಾಗ ಮತ್ತೆ ಇದ್ರಲ್ಲಿ ಅಡ್ಮಿಟ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ ಸರ್. ಏನ್ ಮಾಡೋದು ಅನ್ನೋದು ಅವ್ರಿಗೆ ನಮಗ್ ಭಯ ಆಗ್ತಾ ಇದೆ. ಅದೇ ಈಗ ಒಂದು ಕಿಡ್ನಿ ಸ್ಟೋನು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಮಾಡಿರೋದು ESW ಅಂತ ಮಾಡಿರ್ತಾರದು ಲಿಥೋಟ್ರಿಪ್ಸಿ ಅಂತ ಹೊರಗಡೆಯಿಂದ ಕಿರಣಗಳಿಂದ ಹೊಡೆದಿರುವಂಥ ಟ್ರೀಟ್ಮೆಂಟ್ ಅದು. ಅದಾದಾಗ ಏನಾಗ್ತದೆ, ಕಿಡ್ನಿ ಪೌಡ್ರ್ ಆಗ್ತದೆ, ಅದು ಶಾಕ್ ಸ್ವೇವ್ಸ್ ಅಂತ ಕೊಡೋದು. ಕಿರಣಗಳಿಂದ ಹೊರಗಡೆ ಕಿರಣಗಳಿಂದ ಮಾಡಿ ಕಿಡ್ನಿ ಸ್ಟೋನ್ಗೆ ಪೌಡ್ರ್ ಮಾಡಿರ್ತೀವಿ. ಅದೇನು ವೇರಿಯಸ್ ಸೈಜಸಲ್ಲಿ ಪೌಡ್ರ್ ಆಗ್ತದೆ. ನಾವು ಹಿಂಗೆ ಅಂತ ಹೇಳಿ ಕರಾರೋಕ್ಕಾಗಿ ಹೇಳಿಕ್ಕೆ ಬರೋದಿಲ್ಲ. ಸಾಫ್ಟ್ ಸ್ಟೋನ್ ಇರ್ಬೋದು, ಈಗ ತುಂಬ ಹಾರ್ಡ್ ಸ್ಟೋನ್ ಇದ್ದರೆ ಈಗ ಅಡಕೆನ ಕುಟ್ಟಿದ್ರೆ ಹೆಂಗಾಗುತ್ತೆ, ಅಡಕೆ ಥರ ಹೋಗುತ್ತೆ ಶಾರ್ಪ್ ಎಡ್ಜಸ್ಸು. ಸೊ ಸಾಫ್ಟ್ ಸ್ಟೋನ್ ಇದ್ದಾಗ ಪೌಡ್ರ್ ಥರ ಹೋಗುತ್ತೆ, ಮಣ್ಣು ಥರ ಹೋಗುತ್ತೆ. ಸೊ ಅದು ನೀವು ESW ಕೊಟ್ಟಾಗ ಅದು ಸ್ಟೋನು ಕಾಂಪೋಸಿಷನ್ ಮೇಲೆ, ಅದು ಹಾರ್ಡ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇನ್ನೊಂದು ಸ್ವಲ್ಪ ಸ್ಟೋನ್ ಇದೆ, ಮೊದಲು ಸ್ಟೆಂಟ್ ಹಾಕಿ ಅದು ಸ್ವಲ್ಪ ಸ್ಟೋನ್ಸ್ ಹೋಗಿರ್ಬೋದು, ಇನ್ನೊಂದು ಸ್ವಲ್ಪ ಸ್ಟೋನ್ ಉಳ್ಕೊಂಡಿರ್ಬೋದು. ಅದಕ್ಕೆ ಏನು ಮಾಡ್ತಾರೆ, ಒಂದು ಸ್ಟೆಂಟ್ ಹಾಕಿ ಏನಾದ್ರು ಮಾಡಿ ಹೋಗಿಸುವಂಥದ್ದು, ಅಥವಾ ಸೆಕೆಂಡ್ ಸ್ಟೇಜ್ ESW ಕೊಡ್ಬೋದು. ಸೊ ಅದೇನು ಭಯ ಪಡೋಂಥದ್ದು ಏನಿಲ್ಲ, ಅದೇನೋ ಸ್ಟೋನ್ ಸಣ್ಣ ಪುಟ್ಟ ಸ್ಟೋನ್ ಇದ್ದರೆ ಅದನ್ನು ತೆಗೆಯೋ ವಿಧಾನಗಳು ಬೇಕಾದಷ್ಟು ಇದ್ದಾವೆ ಈಗಿನ ಕಾಲದಲ್ಲಿ. ಅದೇನು ನೀವು ಭಯ ಪಡೋಂಥದ್ದಿಲ್ಲ. ಕೆಲವು ಟ್ರೀಟ್ಮೆಂಟಲ್ಲಿ ಸ್ಟೋನ್ ಕಂಪ್ಲೀಟ್ ಕ್ಲಿಯರ್ ಆಗೋದಿಲ್ಲ, ಅದರೊಳಗೆ ಸೆಕೆಂಡ್ ಸ್ಟೇಜ್ ಬೇಕಾಗುತ್ತೆ. ಆ್ಯನ್ಸಿಲರಿ ಪ್ರೊಸೀಜರ್ ಅಂತ ಸೆಕೆಂಡ್ ಪ್ರೊಸೀಜರ್ ಬೇಕಾಗ್ಬೋದು. ಎಲ್ಲ ಒಂದು ಸಣ್ಣ ಫಸ್ಟ್ ಏನು ಮಾಡ್ತಾರೆ, ಇನಿಷಿಯಲ್ ಸ್ಟೇಜಸಲ್ಲಿ ಮಿನಿಮಲ್ ಇನ್ವೇಸಿವ್ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ, ಆಮೇಲೆ ಸ್ಟೆಪ್ ಬೈ ಸ್ಟೆಪ್ಪು ಇದು ಮಾಡ್ತಾರೆ. ಭಯ ಪಡೋಂಥದ್ದು ಏನಿಲ್ಲ, ಟ್ರೀಟ್ ಮಾಡ್ಬೋದು. ಓಕೆ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಏನು ಡಾಕ್ಟರ್, ಟ್ರೀಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಕೆಲವೊಬ್ರಿಗೆ ಇರುತ್ತೆ, ಟ್ರೀಟ್ಮೆಂಟ್ ಯಾವ ಥರ ಇರುತ್ತಪ್ಪ, ಎಷ್ಟು ದಿನದ ಪ್ರೊಸೀಜರ್ ಇರ್ಬೋದು, ಇದು ಎಷ್ಟು ಗಂಟೆಗಳ ಕಾಲ ನಡೀಬೋದು ಅನ್ನೋಂಥದ್ರ ಬಗ್ಗೆ, ಈ ಟ್ರೀಟ್ಮೆಂಟ್ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡೋದಾದರೆ ಏನು ಹೇಳ್ತೀರಾ? ಟ್ರೀಟ್ಮೆಂಟಲ್ಲಿ ಹಲವಾರು ವಿಧಾನಗಳಿದ್ದಾವೆ. ನಂಬರ್ 1 ವಾಚ್ಫುಲ್ ವೇಟಿಂಗ್ ಅಂತ ಹೇಳ್ತೀವಿ. ಈಗ 4 ಮಿಲಿಮೀಟ್ರ್ 5 ಮಿಲಿಮೀಟ್ರ್ ಸ್ಟೋನು ಕೆಳಗಡೆ ಯೂರಿನರಿ ಪ್ಯಾಸೇಜಲ್ಲಿ ಬಂದಾಗ ನಾವು ವಾಟರ್ ಥೆರಪಿ ಅಂತಲೇ ಕೊಡ್ತೀವಿ. ನಾರ್ಮಲಾಗಿ ಏನಾಗ್ತದೆ, ಅದು ಏನೋ ಕಿಡ್ನಿನಲ್ಲಿ ಸ್ವೆಲ್ಲಿಂಗ್ ಇಲ್ಲ, ಅವ್ರಿಗೆ ತುಂಬ ಪೇಯ್ನ್ ಇಲ್ಲ, ಬ್ಲಡ್ ಹೋಗ್ತಾ ಇಲ್ಲ, ಬೇರೆ ಯಾವುದೂ ಸಿಮ್ಟಮ್ಸ್ ಇಲ್ಲ, ಸ್ಟೋನ್ ಮಾತ್ರ ಇದೆ. ಮೈಲ್ಡ್ ಅಕೇಷನಲ್ ಸಿಮ್ಟಮ್ಸ್ ಇದ್ದಾಗ ನಾವೇನು ಮಾಡ್ತೀವಿ, ಮೆಡಿಸನ್ ಟ್ರೀಟ್ಮೆಂಟ್ ಕೊಡ್ತೀವಿ. ಮೆಡಿಸನ್ ಟ್ರೀಟ್ಮೆಂಟು ಮತ್ತು ವಾಟರ್ ಫ್ಲೂಯಿಡ್ ಥೆರಪಿ ಕೊಡ್ತೀವಿ. ಅದನ್ನು ನಾವೇನು ಮಾಡ್ಬೋದು, 1 ವಾರದಿಂದ 2 ವಾರದವರೆಗೂ ಟ್ರೀಟ್ ಮಾಡ್ಬೋದು. ಅದು ಕೊಟ್ಟರೆ ತಾನಾಗೆ ಪಾಸ್ ಆಗ್ತದೆ. 70% ಪೀಪಲ್ ಈಗ 5 ಮಿಲಿಮೀಟ್ರಿಂದ ಕೆಳಗಿರೋ ಸ್ಟೋನ್ನ ಯೂಶಲಿ ಪಾಸ್ ಮೆಡಿಕಲ್ ಟ್ರೀಟ್ಮೆಂಟಲ್ಲಿ. ಕೆಲವೊಮ್ಮೆ ಏನಾಗ್ತದೆ, ಈವನ್ 1 ಮಿಲಿಮೀಟ್ರ್ 2 ಮಿಲಿಮೀಟ್ರ್ ಸ್ಟೋನು ಗ್ಲಾಸ್ ಪೀಸ್ ಥರ ಇರುತ್ತೆ. 1 ಮಿಲಿಮೀಟ್ರ್ ಸ್ಟೋನು ಏನು ಈಗ ಪಾಸ್ ಆಗಿಲ್ಲ, 1 ಮಿಲಿಮೀಟ್ರ್ ಇರ್ತದೆ, ಯಾಕಂದರೆ ಅಲ್ಲಿ ಸಿಗಾಕೊಂಡ್ಬಿಟ್ಟಿರ್ತದೆ. ಕೆಲವೊಮ್ಮೆ 1 ಮಿಲಿಮೀಟ್ರ್ ಸ್ಟೋನ್ ಪಾಸ್ ಆಗೋಲ್ಲ, ಕೆಲವರು 1 ಸೆಂಟಿಮೀಟ್ರ್ ಸ್ಟೋನ್ ರೌಂಡಾಗಿರ್ತದೆ, ಹಾಗೇನಾಗ್ತದೆ ಪುಷ್ ಮಾಡಿ ಪಾಸಾಗಿ ಹೋಗ್ತದೆ. ಸೊ ವಾಚ್ಫುಲ್ ವೇಟಿಂಗಲ್ಲಿ ನಾವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಯಾವ ಸ್ಟೋನ್ನ ನಾವು ಅಬ್ಸರ್ವ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ. ಯೂರಿನಲ್ಲಿ ಬ್ಲಡ್ ಹೋಗಬಾರ್ದು, ಅಬ್ಸ್ಟ್ರಕ್ಷನ್ ಇರ್ಬೋದು, ಅವಾಗೇನೋ ವಾಚ್ಫುಲ್ ವೇಟಿಂಗನ್ನು ಮಾಡ್ಬೋದು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ, ಮೆಡಿಸಿನ್ ಟ್ರೀಟ್ಮೆಂಟ್ ಅದ್ರೊಳಗೆ ಆಗಲಿಲ್ಲ, ಕಿಡ್ನಿನಲ್ಲಿ ಸ್ವೆಲ್ಲಿಂಗ್ ಆಗ್ತಾ ಇದೆ, ಯೂರಿನಲ್ಲಿ ಬ್ಲಡ್ ಬರ್ತಾ ಇದೆ ಅಂದಾಗ ನೆಕ್ಸ್ಟ್ ಟ್ರೀಟ್ಮೆಂಟ್ ಏನಾಗ್ತದೆ, ಯುರೋಟ್ರೋಸ್ಕೋಪಿ ಅಂತ ಬಂದಿದೆ. ಯುರೋಟ್ರೋಸ್ಕೋಪಿ ಅಂತ ಕೆಳಗಡೆಯಿಂದ ಯೂರಿನರಿ ಪ್ಯಾಸೇಜ್ ಮೂತ್ರ ದ್ವಾರದಲ್ಲೇ ಯೂರಿನರಿ ಈಗೆಲ್ಲ ಫ್ಲೆಕ್ಸಿಬಲ್ ಡಿಜಿಟಲ್ ಸ್ಕೋಪ್ಸ್ ಅಂತೆಲ್ಲ ಇದ್ದಾವೆ. ಅದು ನಾವು ದೊಡ್ಡ ಇಮೇಜ್ ನೋಡ್ಕೊಂಡು ಮಾಡ್ತಿರ್ತೀವಿ. ಅದ್ರ ಮೂಲಕ ನಾವು ಲೇಸರ್ ಪಾಸ್ ಮಾಡಿ, ಈಗ ಯೂರಿನರಿ ಪ್ಯಾಸೇಜು 6 ಮಿಲಿಮೀಟ್ರ್ ಅಂದರೆ ನಮ್ಮಲ್ಲಿ 4 ಮಿಲಿಮೀಟ್ರ್ ಇನ್ಸ್ಟ್ರೂಮೆಂಟ್ ಇದ್ದಾವೆ, ಅದರೊಳಗೆ ಲೇಸರ್ ಪಾಸ್ ಮಾಡಿ ಬ್ರೇಕ್ ಮಾಡ್ಬೋದು. ಕೆಲವೊಮ್ಮೆ ಮಕ್ಕಳುಗಳಿಗೆ ಆಮೇಲೆ ಇನ್ಸ್ಟ್ರೂಮೆಂಟ್ ಹೋಗದೇ ಇದ್ದಾಗ ಲಿಥೋಟ್ರಿಪ್ಸಿ ಅಂತ ಮಾಡ್ತೀವಿ. ಲಿಥೋಟ್ರಿಪ್ಸಿಂದ ಹೊರಗಡೆಯಿಂದ ಕಿರಣಗಳು ಬಂದು ಅದನ್ನು ಸ್ಟೋನು ಸಿಂಗಲ್ ಸ್ಟೋನ್ ಇದ್ದಾಗ, ಒಂದೇ ಸ್ಟೋನ್ ಇದ್ದಾಗ ಅದು ನೋಡಿ. ಇದೆಲ್ಲ ಏನು ಟ್ರೀಟ್ಮೆಂಟ್, ಎಲ್ಲ ವೇರಿಯಸ್ ಟ್ರೀಟ್ಮೆಂಟು ಹಾರ್ಡ್ನೆಸ್ ಆಫ್ ದಿ ಸ್ಟೋನ್, ಸಾಫ್ಟ್ನೆಸ್ ಆಫ್ ದಿ ಸ್ಟೋನ್, ಕಾಂಪೋಸಿಷನ್ ಆಫ್ ದಿ ಸ್ಟೋನ್, ಕಾಂಪ್ಲಿಕೇಶನ್ ಏನಾದ್ರು ಇದೆಯಾ ಅಲ್ಲಿ, ಅದನ್ನೆಲ್ಲ ನೋಡಿಕೊಂಡು ನಾವು ಈಚ್ ಆ್ಯಂಡ್ ಎವ್ರಿ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಲಿಥೋಟ್ರಿಪ್ಸಿ ಇದೆ, ವಾಚ್ಫುಲ್ ವೇಟಿಂಗ್ ಇದೆ, ಲೇಸರ್ ಇದೆ, ಆಮೇಲೆ PCNL ಅಂತ ಕಿಡ್ನಿ ಪಂಕ್ಚರ್ ಮಾಡೋವಂಥದ್ದಿದೆ. ತುಂಬ ದೊಡ್ಡ ಸ್ಟೋನ್ಗಳಿಗೆ ರೊಬಾಟಿಕ್ ಟೆಕ್ನಾಲಜಿ ಯೂಸ್ ಮಾಡ್ತೀವಿ, ಲ್ಯಾಪ್ರೋಸ್ಕೋಪಿಕ್ ಟೆಕ್ನಾಲಜಿ ಯೂಸ್ ಮಾಡ್ತೀವಿ. ಸೊ ಹಲವಾರು ಟೆಕ್ನಾಲಜಿಗಳಿದ್ದಾವೆ. ಯಾವ ಪೇಷಂಟ್ಗೆ ಏನು ಸೂಟಬಲು ಡಿಪೆಂಡಿಂಗ್ ಅಪಾನ್ ದ ಸೈಜ್ ಆಫ್ ದಿ ಸ್ಟೋನು, ಕಾಂಪೋಸಿಷನ್ನು, ಸಾಫ್ಟ್ನೆಸ್ಸು, ಹಾರ್ಡ್ನೆಸ್ಸು, ಡಯಾಬಿಟಿಸು, ಕೋಮಾರ್ಬಿಡಿಟಿ, ಇದೆಲ್ಲ ನೋಡಿಕೊಂಡು ನಾವು ಟ್ರೀಟ್ ಮಾಡಬೇಕಾಗ್ತದೆ. ಓಕೆ ಡಾಕ್ಟರ್, ಇನ್ನು ನೀವು ಟೆಕ್ನಾಲಜಿ ಬಗ್ಗೆ ಹೇಳ್ತಿದ್ರಿ. ಮುಂಚೆ ಕಂಪೇರ್ ಮಾಡಿದ್ರೆ ಈಗ ಸಾಕಷ್ಟು ಟೆಕ್ನಾಲಜಿಗಳು, ಅಡ್ವಾನ್ಸ್ ಟೆಕ್ನಾಲಜಿಗಳು ಬಂದಿದೆ. ಈಗ ನಾವು ಕಾಲರ್ಗಳೇ ಕಾಲ್ ಮಾಡಿದಾಗ ನಮಗೆ ಭಯ ಆಗ್ತಾ ಇದೆ ಸರ್ಜರಿ ಮಾಡಿಸ್ಕೊಳ್ಳೋಕ್ಕೆ ಅನ್ನೋಂಥದ್ದನ್ನು ತುಂಬ ಕೇಳ್ತಾ ಇದ್ದೀವಿ. ಈ ಭಯ ಪಡ್ಕೊಳ್ಳೋದಕ್ಕೆ ಈಗ ಸಾಕಷ್ಟು ಅಡ್ವಾನ್ಸ್ ಟೆಕ್ನಾಲಜಿಗಳು ಕೂಡ ಬಂದಿರೋದ್ರಿಂದ ಭಯ ಪಡದೇ ಇರೋದಕ್ಕೆ ಅಂದರೆ ವೀಕ್ಷಕರಿಗೆ ಏನು ಹೇಳ್ತೀರಾ, ಯಾವ ಥರ ಟೆಕ್ನಾಲಜಿಗಳಿದೆ ಅಂತ ಹೇಳ್ತೀರಾ ಅಂತ? ಅದೇ ಈಗ ಟೆಕ್ನಾಲಜಿ ಅಂತ ಹೇಳಿದ್ರೆ ಒಂದು ಮೊದಲಲ್ಲಿ ಈಗ ಹಲವಾರು ಲೇಸರ್ಗಳು ಬರ್ತಾ ಇತ್ತು. ಈಗ ಲೇಸರ್ಗಳನ್ನ ಈಗ ಲೇಸರ್ಲಿನ ಅಡ್ವಾನ್ಸಸ್ ಇದ್ದಾವೆ. ಹೋಲ್ಮಿಯಂ ಲೇಸರ್ ಅಂತಿದೆ, ತುಲಿಯಂ ಲೇಸರ್ ಅಂತ, ತುಲಿಯಂ ಫೈಬರ್ ಲೇಸರ್ ಅಂತಿದೆ. ನೆಕ್ಸ್ಟ್ ಅಡ್ವಾನ್ಸಸ್ಸಲ್ಲಿ ಹೈ ಪವರ್ ಹೋಲ್ಮಿಯಂ ಲೇಸರ್ ಅಂತಿದೆ. ಈಗ ಇತ್ತೀಚಿನ ದಿನಗಳನ್ನ ಮೋಸಸ್ ಲೇಸರ್ ಅಂತ ಬಂದಿದೆ. ಮೋಸಸ್ ಲೇಸರ್ ಅಂತ ಹೇಳಿದ್ರೆ ತಾನಾಗೆ ಆ ಸ್ಟೋನ್ ಅದು ಲೇಸರ್ ಟಚ್ ಮಾಡಿದಾಗ ಅದು ಹಾರ್ಡ್ನೆಸ್ ಇದ್ದಾಗ ಎಷ್ಟು ನಾವು ಫ್ರೀಕ್ವೆನ್ಸಿನಲ್ಲಿ ಡ್ಯಾಮೇಜ್ ಆಗಬೇಕು, ಆಮೇಲೆ ಸಾಫ್ಟ್ ಸ್ಟೋನ್ ಇದ್ದಾಗ ಎಷ್ಟು ಫ್ರೀಕ್ವೆನ್ಸಿನಲ್ಲಿ, ಅದೇ ಮಾಡೋವಂಥ ಆಟೋ ಮಾಡ್ಯುಲೇಷನ್ ಅಂತ ಹೇಳ್ತೀವಿ ನಾವು. ಸೊ ಅಲ್ಲಿನ ಲೇಸರ್ಲಿ 4 ಥರ ಲೇಸರ್ಸ್ ಇದೆ. ಈ ಎಲ್ಲ ಟೆಕ್ನಾಲಜಿ ಇದೆ. ಮತ್ತು ಮಿನಿಯೇಚರೈಸೇಷನ್ ಆಫ್ ದಿ ಇನ್ಸ್ಟ್ರುಮೆಂಟೇಷನ್.
ಮೊದಲೆಲ್ಲ 6 ಮಿಲಿಮೀಟ್ರ್ 7 ಮಿಲಿಮೀಟ್ರ್ 9 ಮಿಲಿಮೀಟ್ರು ಇನ್ಸ್ಟ್ರೂಮೆಂಟ್ ಇರ್ತಿತ್ತು, ಯೂರಿನರಿ ಪ್ಯಾಸೇಜ್ಗಳು ಹೋಗ್ತಾ ಇರಲಿಲ್ಲ. ಈಗೇನಾಗಿದೆ 4 ಮಿಲಿಮೀಟ್ರ್ 4.5 ಮಿಲಿಮೀಟರ್ ಮಿನಿಮಲಿ ಇನ್ವ್ಯಾಸಿವ್ ಟ್ರೀಟ್ಮೆಂಟ್ ಅಪ್ರೋಚ್, ಮಿನಿಯೇಚರೈಸೇಷನ್ ಆಫ್ ದಿ ಇನ್ಸ್ಟ್ರೂಮೆಂಟ್ಸ್, advances in the laser, it has now has changed the way the stone is being treated currently. ಓಕೆ ಡಾಕ್ಟರ್, ಇಷ್ಟೊತ್ತು ಕೂಡ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಕಿಡ್ನಿ ಸ್ಟೋನ್ ಯಾಕೆ ಬರುತ್ತೆ, ಅದಕ್ಕೆ ಏನೇನು ಟ್ರೀಟ್ಮೆಂಟ್ಗಳಿದೆ, ಟೆಕ್ನಾಲಜಿಗಳು ಯಾವ ರೀತಿ ಇದೆ ಅಂತ. ಅದು ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಬಂದು ವೀಕ್ಷಕರಿಗೆ ಹೆಲ್ಪ್ಫುಲ್ ಮಾಹಿತಿಯನ್ನು ನೀಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. Thanks for having me here. ಎಸ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೀವು ಕೂಡ ನೋಡಿದ್ರಿ ಕಿಡ್ನಿ ಸ್ಟೋನ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಡಾಕ್ಟರ್ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನೀವು ಕೂಡ ಇದನ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಕೂಡಲೇ ಪೇಯ್ನ್ ಬಂದ ತಕ್ಷಣ ಹೋಗಿ, ಅದು ಒಳ್ಳೆಯದು ಅಂತ ಹೇಳ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಾಳೆ ಮತ್ತೊಬ್ಬರು ಡಾಕ್ಟರ್ ಜೊತೆ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.